ಓಂ ಶಾಂತಿ. ಶುಭ ಮಂಗಳವಾರ. ದೀಪಾವಳಿ ಹಬ್ಬವನ್ನ ಎಲ್ಲರೂ ಆತ್ಮಿಕವಾಗಿ ಮತ್ತು ಶಾರೀರಿಕವಾಗಿ ಆಚರಣೆ ಮಾಡಿದ್ದೀರಾ. ದೀಪಾವಳಿ ಹಬ್ಬ ಅಂತಂದ್ರೆ ಲಕ್ಷ್ಮೀ ಪೂಜೆ. ಲಕ್ಷ್ಮಿಯನ್ನ ಆಹ್ವಾನ ಮಾಡಿ ಸದಾ ನಾವು ಸಂಪದ್ಭರಿತರಾಗಿರಬೇಕು, ನಮ್ಮ ಜೀವನ ಸುಖಮಯವಾಗಬೇಕು, ಸಾಧನಗಳು ಸುವಿಧಾ ಎಲ್ಲ ನಮ್ಮಲ್ಲಿ ಸಾಕಷ್ಟು ಇರಬೇಕು ಹೇಳುವಂತ ಉದ್ದೇಶದಿಂದ ಸ್ಥೂಲ ರೂಪದಲ್ಲಿ ಲಕ್ಷ್ಮೀ ಪೂಜೆಯನ್ನ ದ್ವಾಪರ ಯುಗದ ನಂತರದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ದೀಪಾವಳಿಯ ಸಮಯದಲ್ಲೂ ಸಹಿತ ಬಾಬಾರವರು ಮುರಳಿಗಳಲ್ಲಿ ದೀಪಾವಳಿಯನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಆ ಸಮಯದ 2-3 ದಿನಗಳಲ್ಲಿ ವರದಾನದಲ್ಲಿ ಸ್ಲೋಗನ್ ಅಲ್ಲಿ ನಮಗೆ ತಿಳಿಸಿದ್ದು. ಇವತ್ತಿನ ಮುರಳಿಯಲ್ಲಿ ಆ ದೀಪಾವಳಿ ಭಗವಂತನಿಂದ ಜ್ಞಾನದ ತುಪ್ಪವನ್ನ ಸೂಕ್ಷ್ಮ ರೂಪದಲ್ಲಿ ನಮ್ಮ ಜೀವನ ಹೇಳುವಂತ ಹಣತೆಯಲ್ಲಿ, ಶರೀರದಲ್ಲಿ, ಸಂಸ್ಕಾರದಲ್ಲಿ ಧಾರಣೆಯನ್ನ ಮಾಡಿ ಪ್ರಕಾಶ ಮತ್ತು ಶಕ್ತಿಯನ್ನ ಕೊಡುವಂತಹ ದಾತ ಮಕ್ಕಳು ಎಷ್ಟರ ಮಟ್ಟಿಗೆ ಆಗಿದ್ದಾರೆ, ದೀಪಾವಳಿಯನ್ನ ಹೇಗೆ ಆಚರಣೆ ಮಾಡಬೇಕು ಹೇಳುವಂತ ವಿಧಿವಿಧಾನವನ್ನ ತಿಳಿಸಿದ್ರು. ಹಾಗೆ ನಮ್ಮ ಆಚರಣೆ ಸರಿ ಇದೆಯಾ, ಯಥಾರ್ಥವಾಗಿ ಆಗಿದೆಯಾ? ಇಲ್ಲಿ ಆಚರಣೆ ವಿಷಯ ಬಂದಾಗ ಸ್ಥೂಲ ರೂಪದಲ್ಲಿ ಅಲ್ಲ. ಗೋ ಪೂಜೆ ದಿನ ಗೋವಿಗೆ ಪೂಜೆ ಮಾಡಿದ್ವಿ, ಲಕ್ಷ್ಮೀ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ವಿ, ಅದಕ್ಕೆ ಸೀರೆಯನ್ನ ಇಟ್ವಿ, ಬಂಗಾರ ಇಟ್ವಿ. ಇಲ್ಲಿ ಸ್ಥೂಲ ರೂಪದಲ್ಲಿ ಅಲ್ಲ. ಜ್ಞಾನಿಗಳಾಗಿರುವಂತ ನಾವು ಪರಮಾತ್ಮನ ವಿಷಯವನ್ನ, ವಿಚಾರವನ್ನ, ಶಿಕ್ಷಣವನ್ನ, ಜ್ಞಾನವನ್ನ ಎಷ್ಟರ ಮಟ್ಟಿಗೆ ಸಮಯದ ಅನುಸಾರದಲ್ಲಿ ಯಥಾರ್ಥವಾಗಿ ಕಾರ್ಯರೂಪದಲ್ಲಿ ತಂದಿದ್ದೀವಿ. ನಮಗೆಲ್ಲರಿಗೂ ಗೊತ್ತು, ಯಾವ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವೋ ಆ ಎಲ್ಲ ಲಕ್ಷ್ಮಿಯರು ನಾವೇನೆ. ಸಂತಾನ ಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಹೀಗೇನೇನು ಬೇರೆ ಬೇರೆ ಅಷ್ಟಲಕ್ಷ್ಮಿಗಳ ಪೂಜೆಯನ್ನ ಮಾಡ್ತಾರೆ. ಭಲೆ ಶರೀರ ಸ್ತ್ರೀದಿರಬಹುದು, ಪುರುಷಂದಿರಬಹುದು, ಆದರೆ ಆ ಎಲ್ಲ ದಿವ್ಯ ಗುಣಗಳನ್ನ, ಶಕ್ತಿಯನ್ನ ಕೊಡಲಿಕ್ಕೆ, ಆತ್ಮಕ್ಕೆ ಕೊಡಲಿಕ್ಕೆ ನಿಮಿತ್ತ ನಾವಾಗಿದ್ದೀವಿ. ಆದರೆ ತೆಗೆದುಕೊಳ್ಳಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಕೇಳಲಿಕ್ಕೆ ಬರುವಂತವ್ರು, ಪೂಜೆ ಮಾಡುವಂತವ್ರು ಬೇಕಾದಷ್ಟು ಭಕ್ತ ಜನರು ಇದ್ದಾರೆ, ಜ್ಞಾನಿಗಳು ಇದ್ದಾರೆ. ಆದ್ರೆ ತೆಗೆದುಕೊಳ್ಳಿಕ್ಕೆ ಬರಬೇಕು ಅನ್ನೋದು ಕೊಡಲಿಕ್ಕೆ ಯಾರಾದ್ರೂ ನಿಮಿತ್ತ ಆಗ್ಬೇಕಲ್ಲ. ಹೋಟೆಲಿಗೆ ಹೋಗ್ತೀವಿ ತಿಂಡಿ ತಿನ್ಲಿಕ್ಕೆ ಅಂತಂದ್ರೆ ಕೊಡ್ಲಿಕ್ಕೆ ಯಾರಾದ್ರೂ ಬೇಕಲ್ಲ. ಪೇಷಂಟ್ ಆಗ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತೀವಿ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಡಾಕ್ಟರ್ ಬೇಕಲ್ವಾ? ಹಾಗಿದ್ರೆ ನೀವ್ ಯಾರು? ದಾತ. ಕೊಡುವಂಥವನು ಪರಮಾತ್ಮನೇ. ಸಾಧನ ಯಾರು? ನೀವಾಗಿದ್ದೀರಿ. ಹಾಗಿದ್ರೆ ಕೇವಲ ಈ 4 ದಿನದ ದೀಪಾವಳಿಯಲ್ಲ, ಇಷ್ಟು ವರ್ಷದ ನಿಮ್ಮ ಈಶ್ವರೀಯ ಜೀವನದಲ್ಲಿ ಯಾವ ರೂಪದಲ್ಲಿ ಆ ದೀಪಾವಳಿಯ ಜ್ಞಾನವನ್ನ, ಈಶ್ವರನ ಜ್ಞಾನವನ್ನ, ತಂದೆ ಗುರು ಶಿಕ್ಷಕನ ಜ್ಞಾನವನ್ನ ಕಾರ್ಯರೂಪದಲ್ಲಿ ತಂದು ಪೂಜೆ ಮಾಡುವಂತಹ, ಬೇಡುವಂತಹ ಭಕ್ತನ ಸ್ವರೂಪದಲ್ಲಿ ಅಲ್ಲದೇನೆ ದಾತ ಸ್ವರೂಪದ ಸ್ಥಿತಿ ರೂಪ ನಿಮ್ದು ಎಷ್ಟರ ಮಟ್ಟಿಗೆ ಆಗಿದೆ? ಅದು ಆಗಲಿಕ್ಕೆ ವಿಧಿವಿಧಾನ ಏನು, ಕಾರಣ ಏನು ಹೇಳುವಂತ ಒಂದು ರಹಸ್ಯವನ್ನ, ವಿಧಿಯನ್ನ ಬಾಬಾ ಇವತ್ತು ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಈ ಮುರಳಿಯಲ್ಲಿ ಬಾಬಾ ಹೆಚ್ಚಿಗೆ ಪುರುಷಾರ್ಥಕ್ಕಿಂತ ಪ್ರಾರಬ್ಧದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಟ್ಟಿದ್ದಾರೆ. ಅಂದ್ರೆ ಭಗವಂತನ ಹತ್ರ ಬಾಬಾ ನೀನು ನನಗೆ ಇದನ್ನು ಕೊಡು, ಇದನ್ನು ಕೊಡು ಅಂತ ಬೇಡಿಬಿಟ್ಟು ನಾವು ಅದನ್ನು ಪಡೆದುಕೊಳ್ಳುವಂತ ಲೆವೆಲ್ ಅಲ್ಲಿ ಇದ್ದೇವೋ, ಅಥವಾ ಭಗವಂತನ ಶಕ್ತಿಯನ್ನ, ಜ್ಞಾನವನ್ನ
ಬೇರೆಯವರಿಗೆ ಕೊಡಲಿಕ್ಕೆ ದಾತಾಗಿ ನಿಮಿತ್ತ ಆಗಿದೆವೋ ಅಂತ ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕಾಗಿದೆ. ಈ ಮುರಳಿಯ ಒರಿಜಿನಲ್ ಡೇಟ್ 19/11/1989. ವರ್ತಮಾನ ಸಮಯದಲ್ಲಿ 7/11/2021 ಭಾನುವಾರ ನುಡಿಸಿರುವಂತ ಮುರಳಿ. ಪ್ರತಿಯೊಂದು ಕರ್ಮಕ್ಕೂ ಆತ್ಮೀಯರೇ ಭಾಗ್ಯ ಅಂತ ಬರ್ತದೆ, ಫಲ ಅಂತ ಬರ್ತದೆ. ಫಲ ಬೇರೆ, ಭಾಗ್ಯ ಬೇರೆ. ಫಲ ಅಂತಂದ್ರೇನು? ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ಸಂಬಳ ಬಂದ್ಬಿಡ್ತದೆ, ಅದು ಫಲ. ಬೀಜ ಹಾಕ್ಬಿಡ್ತೀವಿ, ಮರ ಬಂದ್ಬಿಡ್ತದೆ, ಫಲ ಬಂದ್ಬಿಡ್ತದೆ. ಭಾಗ್ಯ ಅಂದ್ರೆ ಯಾವುದು ಅಂತಂದ್ರೆ ಲಾಟ್ರಿ ಅಂತ ಹೇಳ್ತಾರೆ. ಲಾಟ್ರಿ ಅಂತಂದ್ರೆ ಏನು? 10 ರೂಪಾಯಿ ಲಾಟ್ರಿ ಕೊಟ್ಟು 10 ಲಕ್ಷ ರೂಪಾಯಿ ಬರ್ಬೇಕಪ್ಪ, ಅದಕ್ಕೆ ಭಾಗ್ಯ ಅಂತ ಹೇಳ್ತಾರೆ, ಅದೃಷ್ಟ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇವತ್ತು ಭಗವಂತ ಭಾಗ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಏನೇ ಬರಬೇಕು ಅಂತಂದ್ರು ನಾಟಕದ ಒಂದು ನಿಯಮ ಏನಿದೆ, ನೀವು ಏನೂ ಕೊಡದೇನೆ ನಿಮಗೆ ಏನೂ ಸಿಗುವುದಿಲ್ಲ. ಏನಾದ್ರೂ ಒಂದು ಕೊಡ್ಲೇಬೇಕು, ಅದರ ಆಧಾರದಲ್ಲಿ ರಿಟರ್ನ್ ಆಗಿ ಸಿಗ್ತದೆ. ಅಷ್ಟಕ್ಕಷ್ಟೇ ಸಿಗಬಹುದು, 100ಕ್ಕೆ 100 ಸಿಗ್ಬೋದು, 1000 ಸಿಗ್ಬೋದು, ಲಕ್ಷ ಸಿಗ್ಬೋದು, ಕೋಟಿ ಸಿಗಬಹುದು, ಪದುಮದಷ್ಟು ಸಿಗಬಹುದು. ಆ ಒಂದು ಸಮಯ, ಸಂದರ್ಭ, ವಾತಾವರಣ ಅನುಸಾರದಲ್ಲಿ ಸಿಗಲೇಬೇಕು, ಸಿಗತ್ತೆ. ಇದು ಕರ್ಮದ ಲೆಕ್ಕಾಚಾರ. ಯಾರಿಗಾದ್ರೂ ಆಗಲಿ. ಅದರಲ್ಲಿ ವಿಶೇಷವಾಗಿ ಮನುಷ್ಯಾತ್ಮನಿಗಂತೂ ಈ ಕಾನೂನು 100% ಅಪ್ಲೈ ಆಗತ್ತೆ. ಅಂದಮೇಲೆ ನಮಗೆ ಈ ಪ್ರಪಂಚದಿಂದಾಗ್ಲಿ, ವ್ಯಕ್ತಿಗಳಿಂದಾಗ್ಲಿ, ಆತ್ಮಗಳಿಂದಾಗ್ಲಿ, ಪರಮಾತ್ಮನಿಂದ ಆಗ್ಲಿ ಏನಾದ್ರೂ ನಾವು ಪಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಏನರ್ಥ? ಒಂದು ದಿನ ನನ್ನಿಂದ ಹೋಗಿರೋದೇ ನನಗೆ ಬರ್ತಾ ಇದೆ ಆತ್ಮೀಯರೇ. ಭೂಮಿಯಲ್ಲಿ ನಾನು ಬಾಳೆ ಗಿಡವನ್ನು ನೆಡಬಹುದು, ಒಂದೇ ಫಸಲನ್ನ ಕೊಡ್ತದೆ. ಅದಾದ್ಮೇಲೆ ಬಾಳೆ ಗಿಡ ತೆಗೆದಾಕ್ಬೇಕಷ್ಟೇ. ಬಾಳೆ ಎಲೆ ಸಿಗಬಹುದೇ ಹೊರತು ಹಣ್ಣು ಸಿಗೋದಿಲ್ಲ. ಅದೇ ಪಪ್ಪಾಯಿ ಗಿಡ ಹಾಕಿದ್ರೆ 1 ವರ್ಷ 2 ವರ್ಷ ಬರ್ಬೋದು. ಮಾವಿನ ಮರ ಹಾಕಿದ್ರೆ 50 ವರ್ಷ 100 ವರ್ಷ ನಿರಂತರವಾಗಿ ಫಲ ಬರ್ತಾ ಇರ್ತದೆ. ಭೂಮಿ ನಮ್ದೇ, ಸ್ಥಳ ನಮ್ದೇ, ಬೀಜ ಹಾಕಿದವರು ನಾವೇ, ಪಾಲನೆ ಪೋಷಣೆ ಮಾಡ್ತಾ ಇರೋರು ನಾವೇನೆ. ಹಾಗೇನೆ ನಮ್ಮ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಇವತ್ತು ಬೀಜವನ್ನು ಹಾಕಿ ಪಾಲನೆ ಪೋಷಣೆಯನ್ನ ಮಾಡ್ತೀವೋ ಅದರ ಆಧಾರದಲ್ಲಿ ನಮ್ದು 5000 ವರ್ಷದ ನಮ್ಮ ಪಾತ್ರ, ನನ್ನ ವೈಯಕ್ತಿಕ ಜೀವನ, ಸುಖ ದುಃಖದ ಆ ಒಂದು ಗ್ರಾಫ್ ಅಂತ ಏನ್ ಹೇಳ್ತೀವಿ, ಕರ್ಮದ ಫಲ ಅವಲಂಬಿತ ಆಗಿದೆ ಹೇಳುವಂತ ವಿಷಯವನ್ನ ಬಾಬಾ ಹೇಳ್ತಿದ್ದಾರೆ. ಇವತ್ತಿನ ಮುರಳಿಯಲ್ಲಿ ನೀವು ಎಷ್ಟರ ಮಟ್ಟಿಗೆ ಇಷ್ಟು ವರ್ಷದ ಈಶ್ವರೀಯ ಜೀವನದಲ್ಲಿ ಭಾಗ್ಯವನ್ನು ಮಾಡಿಕೊಂಡಿದ್ದೀರಿ. ಪುರುಷಾರ್ಥ ಅಲ್ಲ, ಭಾಗ್ಯವನ್ನ. ಅಂದ್ರೇನು? ನೀವು ತಂದೆಯನ್ನ ನೆನಪು ಮಾಡಿ ರಾಜಯೋಗದ ಮೂಲಕ, ತಪಸ್ಸಿನ ಮೂಲಕ, ಈಶ್ವರೀಯ ಸೇವೆಯಲ್ಲಿ, ಈಶ್ವರೀಯ ಯಜ್ಞದಲ್ಲಿ ನಿಮ್ಮ ಸಾಧನವನ್ನ, ಸಮಯವನ್ನ, ಸಂಕಲ್ಪವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಎಷ್ಟರ ಮಟ್ಟಿಗೆ ಭಾಗ್ಯವನ್ನ ಪಡೆದುಕೊಂಡು ಆ ಭಾಗ್ಯವನ್ನ ಬೇರೆಯವರಿಗೆ ಕೊಡಲಿಕ್ಕೆ ಇವತ್ತು ನೀವೆಷ್ಟು ಭಾಗ್ಯವಂತರಾಗಿದ್ದೀರಿ. ಅದನ್ನ ಪರಿಶೀಲನೆ, ಚೆಕ್ಕಿಂಗ್, ನನ್ನನ್ನು ನಾನು ಪರಿಶೀಲನೆ ಮಾಡಿಕೊಳ್ಳುವಂತ ಒಂದು ಸಮಯ, ಸುಸಂದರ್ಭ. ಹಾಗಿದ್ರೆ ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ, ಗಮನ ಇಟ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಇಲ್ದೇನೆ ಭಾಗ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕಲ್ಲಿ ಹಣ ಕೊಡ್ದೇನೆ ಅವ್ರು ಇಂಟ್ರೆಸ್ಟ್ ಕೊಡಲ್ಲ. ವ್ಯಾಪಾರದಲ್ಲಿ ಹಣ ಹಾಕದೇನೆ ಲಾಭ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಗೆ ಬೀಜ ಹಾಕದೇನೆ ವೃಕ್ಷ ಬೆಳೆಯೋದಿಲ್ಲ. ಸಾಂಬಾರಿಗೆ ತರಕಾರಿ ಹಾಕದೇನೆ ಸಾಂಬಾರ್ ಆಗೋದಿಲ್ಲ. ಹಾಗೇನೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲಿ, ಯಾವುದನ್ನ, ಯಾವ ರೂಪದಲ್ಲಿ, ಹೇಗೆ ಹೇಳುವಂತ ಪ್ರಶ್ನೆಗೆ ಉತ್ತರ ಏನು? ಮುರಳಿಯ ಹೆಡ್ಡಿಂಗ್ ಆಗಿದೆ, ತನ್ ಮನ್ ಧನ್ और ಜನ ಕಾ ಭಾಗ್ಯ. ತನು, ಮನಸ್ಸು, ಧನ ಮತ್ತು ಜನದ ಭಾಗ್ಯ. ಒಂದು ರಹಸ್ಯವನ್ನ ಬಾಬಾ ಹೇಳ್ತಿದ್ದಾರೆ ಇಲ್ಲಿ. ಮಕ್ಕಳೇ, ಈ 4 ನಿಮ್ಮ ಆತ್ಮದ ಕರ್ಮ ಮಾಡುವಂತ ಕರ್ಮದ ಸಾಧನ, ಕರ್ಮೇಂದ್ರಿಯಗಳು ಏನಿದ್ದಾವೆ, ಈ ಕರ್ಮೇಂದ್ರಿಯವನ್ನ ಸಮಯದ ಅನುಸಾರದಲ್ಲಿ ಸತ್ಯ ಕಾರ್ಯಕ್ಕೆ, ಸತ್ಯ ತಂದೆಯ ಹತ್ತಿರ, ಸತ್ಯ ತಂದೆಗೆ
ಈಶ್ವರೀಯ ಕಾರ್ಯಕ್ಕೆ ಅದನ್ನು ನೀವು ಕೊಟ್ಟಾಗ ಮಾತ್ರ ಅದು ಭಾಗ್ಯವಾಗಿ ಪರಿವರ್ತನೆ ಆಗ್ತದೆ. ಈ ಶರೀರವನ್ನು ನಾನು ಮಕ್ಕಳಿಗೋಸ್ಕರ ಸವಿಸ್ತಿದ್ದೇನೆ, ಅವರಿಗೆ ಜನ್ಮ ಕೊಟ್ಟಿದ್ದೇನೆ, ಪತಿಗೋಸ್ಕರ ಇಟ್ಟಿದ್ದೇನೆ, ಆಫೀಸ್ ಮಾಡಿದ್ದೇನೆ, ದೇಶಕ್ಕೋಸ್ಕರ ಕೊಟ್ಟಿದ್ದೇನೆ, ಪಕ್ಕದವರಿಗೆ ಕೊಟ್ಟಿದ್ದೇನೆ, ಅಥವಾ ಸಂಬಂಧಿಗಳಿಗೆ ಕೊಟ್ಟಿದ್ದೇನೆ, ಆವಾಗ ಅದು ಭಾಗ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಭಾಗ್ಯವಾಗಬೇಕು ಅಂತಂದ್ರೆ ಈ ಸಾಧನವನ್ನ ಸತ್ಯವಾದಂತ ಆತ್ಮಿಕ ಕಾರ್ಯಕ್ಕೆ ಮತ್ತು ಪರಮಾತ್ಮನ ಕಾರ್ಯಕ್ಕೆ ಇಷ್ಟರ ಮಟ್ಟಿಗೆ ಯಾವ ಭಾವದಲ್ಲಿ, ಯಾವ ಸ್ವಭಾವದಲ್ಲಿ, ಯಾವ ರೂಪದಲ್ಲಿ, ಯಾವ ವಿಧಿವಿಧಾನದಲ್ಲಿ ಅದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರಿ. ಸ್ವಾರ್ಥಕ್ಕೋಸ್ಕರ ಮಾಡಿದ್ದೀರಾ? ಸರಿ, ಸ್ವಾರ್ಥದಲ್ಲೂ ಆತ್ಮಕ್ಕೋಸ್ಕರ ಮಾಡಿದ್ರೆ ಏನು ತೊಂದರೆ ಇಲ್ಲ ಮಕ್ಕಳೇ. ಆದರೆ ಶಾರೀರಿಕ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ತೀವಲ್ವಾ, ಅದು ತಪ್ಪು. ಅವಾಗದು ಭಾಗ್ಯವಾಗೋದಿಲ್ಲ. ಫಲ ಅಂತೂ ಸಿಗ್ತದೆ, ಸಿಗೋದಿಲ್ಲ ಅಂತಲ್ಲ, ಸಿಗಬಹುದು. ಆದರೆ ಮನಸ್ಸೋ ಇಚ್ಛಿತ ಫಲ, ಸುಖ, ಶಾಂತಿ ಬೇಕಾದಷ್ಟು ದಾತಾಪನದಲ್ಲಿ ಕೊಡುವಷ್ಟು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವು ಕೊಡಬೇಕು ಅಂತಂದ್ರೆ ನಿಮ್ಮ ಹತ್ರ ಸ್ಟಾಕ್ ಇರಬೇಕಲ್ಲ. ಸ್ಟಾಕ್ ಇಲ್ಲದೆ ಹೆಂಗ್ ಕೊಡ್ಲಿಕ್ಕೆ ಆಗ್ತದೆ? ನಿಮ್ಮ ಮನೇಲಿ ಅಡಿಗೆ ಹೆಚ್ಚಿಗೆ ಮಾಡಿದ್ರೆ ತಾನೇ ನೀವು ಬೇರೆಯವರಿಗೆ, ಯಾರು ಭಿಕ್ಷುಕ ಬಂದಿರ್ತಾರೆ ಅವನಿಗೆ ಕೊಡ್ಲಿಕ್ಕೆ ಆಗ್ತದೆ. ಮಾಡಿರುವಂತ ಅಡಿಗೆ ನಿಮ್ಗೆ ಹೊಟ್ಟೆಗೆ ತಿನ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೇಗೆ ಕೊಡ್ತೀರಾ? ನಿಮಗೆಲ್ಲರಿಗೂ ಗೊತ್ತು, ಪ್ರತಿದಿನ ಬಾಬಾ ಅವ್ಯಕ್ತ ಮುರಳಿಯಲ್ಲಿ ತನ್ನ ಮಕ್ಕಳಲ್ಲಿ ವಿಶೇಷವಾದಂತ ಒಂದು ಗ್ರೂಪ್ ಅನ್ನ ನೋಡ್ತಾ ಇರ್ತಾರೆ. ಇವತ್ತು ಯಾರನ್ನ ನೋಡ್ತಿದ್ದಾರೆ? ಸಾಹುಕಾರ ತಂದೆ ಸಾಹುಕಾರ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಐದು ಸಾಹುಕಾರ ಹೆಂಗಾಗ್ತಾರೆ? ಅಷ್ಟು ಸಾಧನಗಳು, ಅಷ್ಟು ಹಣಗಳು, ಅಷ್ಟು ವಸ್ತುಗಳು ದಾನ ಮಾಡಲಿಕ್ಕೆ ಅವರ ಹತ್ರ ಇದ್ದಾಗ ಮಾತ್ರ ತಾನೆ ಅವರು ಸಾಹುಕಾರರಾಗ್ತಾರೆ. ಇವತ್ತು ಭಗವಂತನ ಪ್ರಶ್ನೆ, ರಾಜಯೋಗದಿಂದ ತಂದೆಯ ನೆನಪಿನಿಂದ ದಾತಾಪನದಲ್ಲಿ ಇರುವಂತ ಸ್ಥಿತಿ ಸ್ವರೂಪ ನಿಮ್ಮಲ್ಲಿ ಎಷ್ಟರ ಮಟ್ಟಿಗಿದೆ ಯೋಚನೆ ಮಾಡಿ ಆತ್ಮೀಯರೇ. ನಿಮಗೋಸ್ಕರ ಅಲ್ಲ, ವೈಯಕ್ತಿಕ ವಿಷಯಕ್ಕೋಸ್ಕರ, ವೈಯಕ್ತಿಕ ಕುಟುಂಬಕ್ಕೋಸ್ಕರ ಅಲ್ಲ, ವಿಶ್ವಕ್ಕೋಸ್ಕರ ಕೊಡಲಿಕ್ಕೆ ನಿಮ್ಮ ಹತ್ರ ಎಷ್ಟು ಜಮಾ ಆಗಿದೆ. ಇವತ್ತು ಪ್ರತಿದಿನ ಯಾವ ಮಕ್ಕಳು ತಮ್ಮ ಕರ್ಮೇಂದ್ರಿಯಗಳ ಮುಖಾಂತರ ಭಗವಂತನ ಶಕ್ತಿಗಳನ್ನ ತಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ಸಂಪಾದನೆ ಮಾಡಿಬಿಟ್ಟು ಸದಾ ವಿಶ್ವಕ್ಕೋಸ್ಕರ ಕೊಡ್ತಾ ಇದ್ದಾರೋ, ಕೊಡಲಿಕ್ಕೆ ಸಾಧನವಾಗಿದ್ದಾರೋ ಅಂತಹ ಶ್ರೀಮಂತ ಮಕ್ಕಳನ್ನ ಬಾಬಾ ಇವತ್ತು ನೋಡ್ತಿದ್ದಾರೆ. ಅದಕ್ಕಾಗಿ ತಂದೆಗೆ ಸತ್ಯ ಅಂತ ಹೇಳಲಾಗ್ತದೆ. ತಂದೆ ಸ್ಥಾಪನೆ ಮಾಡುವಂತಹ ಯುಗಕ್ಕೆ ಸತ್ಯಯುಗ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿರುವಂತ ಪಂಚತತ್ವಗಳ ಸಹಿತ ಮನುಷ್ಯಾತ್ವರಿಂದನೂ ಕೂಡ ಸತ್ಯವಾದಂತ ಪರಮಾತ್ಮನ ಸಪ್ತ ಗುಣಗಳು ಹೊರಸೂಸ್ತಾ ಇರ್ತವೆ. ಅಲ್ಲಿ ಆತ್ಮೀಯರೇ ಸೌಂದರ್ಯನೂ ಇರ್ತದೆ, ರುಚಿನೂ ಇರ್ತದೆ, ಸ್ಪರ್ಶ ಸುಖ ಇರ್ತದೆ, ಸುಂದರವಾದಂತ ಹೂತೋಟಗಳು, ಎಲ್ಲ ಚಿತ್ತನಗಳು ಇರ್ತವೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪರಮಾತ್ಮನ ಸುಖ ಆ ಎಲ್ಲ ವಸ್ತುಗಳ ಮೇಲೂ ಕೂಡ ಚಾರ್ಜ್ ಆಗಿರುವಂತ ಕಾರಣದಿಂದ ಅದು ನಮಗೆ ಇಷ್ಟವಾಗ್ತದೆ. ಹಾಗಂದ್ರೆ ಏನು ಅಣ್ಣವ್ರೆ, ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ತುಂಬಾ ಸಹಜ ಆತ್ಮೀಯರೇ. ಒಂದು ಹೂವು ಗಿಡದಲ್ಲಿ ಇದ್ದಾಗ ಹೂವು, ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೂವನ್ನ ಮಾರ್ತಾ ಇರ್ತಾನೆ. ಹೂ ಹೇಗೆ ಅಂತ ಕೇಳ್ತೀರಿ, 100 ರೂಪಾಯಿಗೆ ಮಾರು ಅಂತ ಹೇಳ್ತಾರೆ. ಒಂದು ಮಾರು ತಗೊಳ್ತೀರಾ? ತೆಗೆದುಕೊಂಡಾಗ ಅದಕ್ಕೆ ವಾಸನೆ ಬರ್ತಾ ಇರ್ತದೆ. ಓಕೆನಾ? ಸೌಂದರ್ಯನೂ ಕೂಡ ಇದೆ. ಸೇವಂತಿಗೆ ಹೂ ಗಮ್ಮಂತ ವಾಸನೆ ಬರ್ತಾ ಇದೆ, ಸೌಂದರ್ಯ ಇದೆ. ತೆಗೆದುಕೊಂಡು ಹೋಗ್ಬಿಟ್ಟು ಒಳಗಡೆ ಕೊಡ್ತೀರಾ. ಅಲ್ಲಿರುವಂತ ಬ್ರಾಹ್ಮಣ ಅದನ್ನ ದೇವರ ಮೂರ್ತಿಗೆ ಅಲಂಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಬಿಟ್ಟು ಅದೇ ಹಾರ ನಿಮ್ಮ ಕೈಯಲ್ಲಿ ಬಂದಾಗ ಆತ್ಮೀಯರದೇನಾಗಿರ್ತದೆ? ಹೂವಾಗಿರ್ತದ? ಸೇವಂತಿಗೆ ಆಗಿರ್ತದ? ಅವಾಗ ನಿಮ್ಗೆ ಸೌಂದರ್ಯದ ಕಡೆ ಗಮನ ನೋಡ್ತಿರೋ, ಸುವಾಸನೆ ಕಡೆ ಗಮನ ಹೋಗ್ತದೆ. ಏನ್ ಹೇಳ್ತೀರಿ ನೀವು? ಪ್ರಸಾದ. ಶಬ್ದ ಚೇಂಜ್. ಆವಾಗ ಆ ಭಗವಂತನ ಪ್ರಸಾದದ ಕಡೆಗೆ ನಮ್ಮ ಗಮನ ಹೋಗ್ತದೆ ಹೊರತು ರೂಪ, ಸೌಂದರ್ಯ, ಸುವಾಸನೆ, ಹಣದ ಕಡೆ ಗಮನ ಇರುತ್ತಾ? ಹಾಗೇನೆ ಸತ್ಯಯುಗದಲ್ಲಿ ನಾವು ಎಲ್ಲ ಸಾಧನಗಳನ್ನ, ವಸ್ತು ವ್ಯಕ್ತಿಗಳ ಜೊತೆಗೆ ಸಂಸಾರ ಜೀವನವನ್ನ ಮಾಡಿದ್ರೂ ಸಹಿತ ಆತ್ಮೀಯರೇ,
ಆತ್ಮ ಹೆಚ್ಚಿನ ರೂಪದಲ್ಲಿ ಅನುಭವಿಸುವಂಥದ್ದು ಈ ನಿರಾಕಾರವಾಗಿರುವಂತ ಪರಮಾತ್ಮನ ಅಗೋಚರವಾಗಿರುವಂತ ಏನು ಗೊತ್ತಿಲ್ಲದಿರುವಂತ ಆ ಒಂದು ಆತ್ಮಿಕ ಸುಖವನ್ನ ಅನುಭವ ಮಾಡ್ತಾ ಇರ್ತೀವಿ. ಹಾಗಿದ್ರೆ ಆ ಅನುಭವ ಮಾಡ್ಲಿಕ್ಕೆ ಆಧಾರ ಯಾವುದು? ವರ್ತಮಾನ ಸಮಯದಲ್ಲಿ ನಾವೇನು ಕೊಟ್ಟಿರ್ತೇವೋ ಅದರ ರಿಟರ್ನ್ ಬರ್ತಾ ಇರ್ತದೆ. ಅದಕ್ಕಾಗಿ ನಿಮ್ಮಲ್ಲಿ ಆ ಸತ್ಯಯುಗ ಸ್ಟಾರ್ಟ್ ಆಗಿದೆಯಾ? ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ನೀವು ಆ ತನು ಮನ ಧನ ಹೇಳುವಂತ ಸಾಧನವನ್ನ ಭಗವಂತನಿಗೆ ಕೊಟ್ಟಿರ್ಬೇಕು. ತಂದೆಯ ಮಹಿಮೆನೇ ಇದೆ, ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರು. ಅಂದ್ರೆ ಆತ್ಮನಿಗೆ ತಂದೆ, ಆತ್ಮನಿಗೆ ಶಿಕ್ಷಕ, ಆತ್ಮನಿಗೆ ಸದ್ಗುರು. ತಂದೆಯ ಮಹಿಮೆ ಯಾವಾಗಲೂ ಕೂಡ ಏನಾಗಿದೆ? ಶ್ರೇಷ್ಠವಾಗಿದೆ. ಅದಕ್ಕಾಗಿ ಸತ್ಯನಾರಾಯಣ ಕಥೆ ಅಂತಾನು ಕೂಡ ಏನ್ ಮಾಡ್ತಾರೆ? ಮಾಡಿಸ್ತಾರೆ ಮನೆಗಳಲ್ಲಿ. ಹಾಗಿದ್ರೆ ಇಂಥ ಸತ್ಯ ತಂದೆ ನಿಮ್ ಜೊತೆಗೆ ರಾಜಿ ಆಗಿದಾರ? ನಿಮ್ಮ ಮಾತನ್ನ ಕೇಳ್ತಾರ? ನಿಮ್ಗೆ ಬೇಕಾದಾಗೆ ಅವ್ರು ಇದ್ದಾರ? ನಿಮ್ಮ ಎಲ್ಲ ಇಷ್ಟಗಳನ್ನ ಅವರು ಪೂರ್ಣ ಮಾಡಿದಾರ? ಅವನ ಜೊತೆ ಜೀವನ ನಿಮ್ಗೆ ಸುಖಮಯವಾಗಿದೆಯಾ ಹೇಳುವಂಥದ್ದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನ ಈ ಮುರಳಿಯ ಆಧಾರದಲ್ಲಿ ನಿಮಗೆ ನೀವೇ ಚೆಕ್ ಮಾಡ್ತಾ ಕೂತ್ಕೊಳ್ಳಿ ಆತ್ಮೀಯರೇ. ದಯವಿಟ್ಟು ನನ್ನ ಒಂದು ವಿನಂತಿ ಏನು ಅಂತಂದ್ರೆ, ಮುರಳಿಯ ಒಂದೊಂದು ಶಬ್ದವನ್ನ, ಇವತ್ತಿನ ಮುರಳಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ಪ್ರತಿದಿನದ ಮುರಳಿಯನ್ನು ನಿಮ್ಮ ಜೀವನಕ್ಕೆ ಕಂಪ್ಯಾರಿಸನ್ ಮಾಡಿ. ದಯವಿಟ್ಟು ಬೇರೆಯವರಿಗಲ್ಲ, ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಬೇಡಿ. ಬೇರೆಯವ್ರಿಗೆ ಜ್ಞಾನ ಹೇಳೋದು ಅಷ್ಟೇ ಕೆಲಸ ಹೊರತು ಕಂಪ್ಯಾರಿಸನ್, ಹೋಲಿಕೆ ನಮಗೆ ನಾವು ಮಾಡ್ಕೊಳ್ಳೋಣ. ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಒಂದೊಂದು ಶಬ್ದನೂ ಕೂಡ ನಮಗೆ ಹೇಳಲಾಗ್ತದೆ. ಸರಿ, ನಿಮಗೆ ಜ್ಞಾನವನ್ನು ಹೇಳಲಿಕ್ಕೆ ನಿಮಿತ್ತ ಮಾಡಿದ್ರೆ ಬೇರೆಯವ್ರಿಗೆ ತಿಳಿಸಿ. ಆದ ದಿನದಲ್ಲಿ ಕನಿಷ್ಠ ಒಂದು ಸಮಯನಾದರೂ ಕೂಡ ಆ ಮುರಳಿಯನ್ನ ನಿಮಗೆ ನೀವು ಕಂಪ್ಯಾರಿಸನ್ ಮಾಡಿಬಿಟ್ಟು ಓದ್ಕೊಳ್ಳಿ ಅಥವಾ ಕೇಳ್ಕೊಳ್ಳಿ. ಓದ್ಕೊಂಡ್ರೆ ತುಂಬಾ ಉತ್ತಮ. ಯಾಕಂದ್ರೆ ಯಾವ ಶಬ್ದವನ್ನು ಹೇಳಿದಾರೋ ಆ ಶಬ್ದವನ್ನು ನೀವು ಕಂಪ್ಯಾರಿಸನ್ ಮಾಡಿಬಿಟ್ಟು ಅರ್ಥ ಆದ್ಮೇಲೆ ನೀವು ಮುಂದೆ ಹೋಗ್ಬಹುದು. ನಿಮ್ಮ ಹತ್ರ ಸಮಯ ಇರ್ತದೆ. ಇವತ್ತೆಲ್ಲರ ಹತ್ರ ಕೂಡ ಮೊಬೈಲ್ಗಳಲ್ಲಿ ನಿಮ್ಮ ಭಾಷೆಗಳಲ್ಲಿ ಏನಾಗ್ತಾ ಇದೆ? ಮುರಳಿಗಳು ಬರ್ತಾ ಇದ್ದಾವೆ. ಕೇಳ್ತಾ ಇದ್ರೆ ಏನಾಗ್ತದೆ? ಮುಂದೆ ಹೋಗ್ತಾ ಇರ್ತದೆ, ಹಿಂದಿನ ಅರ್ಥ ಆಗುವವರೆಗೆ ಮುಂದೆ ಹೋಗ್ತಾ ಇರ್ತದೆ. ಅದಕ್ಕಾಗಿ ಓದುವಂತ ಪ್ರಯತ್ನವನ್ನ ಮಾಡಿ. ಹಾಗಿದ್ರೆ ನಿಮಗೆ ತಂದೆ ರಾಜಿ ಆಗಿದ್ದಾರ? ಹಾಗಿದ್ರೆ ಈ ಶಬ್ದದ ಅರ್ಥ ಏನು ಅಂತಂದ್ರೆ, ಕೆಲವೊಂದ್ಸಲ ನಾವು ಕೆಲವೊಂದು ಬ್ಯಾಂಕಲ್ಲಿ ಹಣ ಇಡ್ಲಿಕ್ಕೆ ಹೋಗ್ತೀವಿ. ಇಡ್ಲಿಕ್ಕೆ ಹೋದ್ರೆ ಕೆಲವರು ಬ್ಯಾಂಕ್ನವ್ರು ತೆಗೆದುಕೊಳ್ಳಲ್ಲ. ಹಾಗೇನೆ ಈಶ್ವರನು ಕೂಡ ನೀವು ತನು ಮನ ಧನ ಜನವನ್ನ ಕೊಟ್ಟರೂ ಕೂಡ ಕೆಲವೊಂದು ಸಲ ಅವನು ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಣ್ಣವರು ತೆಗೆದುಕೊಳ್ಳೋದಿಲ್ಲ? ನಾವು ಕೊಡ್ತೀವಲ್ಲ, ಯಾವಾಗ್ಲೂ ಬಾಬಾ ಬೇಡ ಅಂತ ಹೇಳಿಲ್ವಲ್ಲ. ಎಸ್, ಕೆಲವೊಂದ್ಸಲ ಹೇಳ್ತಿರಲ್ಲ, ಅಣ್ಣವ್ರು ಎಷ್ಟು ಕಷ್ಟಪಟ್ಟರು ಯೋಗ ಆಗ್ತಾನೇ ಇಲ್ಲ, ಅನುಭವ ಆಗ್ತಾನೆ ಇಲ್ಲ ಅಂದ್ರೆ ನಿಮ್ಮ ಮನಸ್ಸನ್ನ ಪರಮಾತ್ಮ ತೆಗೆದುಕೊಂಡಿಲ್ಲ ಅಂತ ಅರ್ಥ. ಗೊತ್ತಾಗ್ತಾ ಇದೆಯಾ? ಎಲ್ಲಿವರೆಗೆ ಅವನು ತೆಗೆದುಕೊಳ್ಳಲ್ವೋ ಅಲ್ಲಿವರೆಗೆ ನಿಮ್ಮ ಭಾಗ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಣವನ್ನು ಬ್ಯಾಂಕ್ನವ್ರು ತೆಗೆದುಕೊಂಡ್ರೆ ತಾನೇ ಅವ್ರು ಇಂಟ್ರೆಸ್ಟ್ ಅನ್ನು ಕೊಡಬೇಕು. ಬ್ಯಾಂಕ್ನಲ್ಲಿ ಬೇರೆ ಬೇರೆ ಅಕೌಂಟ್ಗಳು ಇರ್ತವೆ, SB ಅಕೌಂಟ್, RD ಅಕೌಂಟ್, FD ಅಕೌಂಟ್. ಎಲ್ಲರಿಗೂ ತಿಂಗಳಿಗೆ ಒಂದೇ ರೀತಿ ಇಂಟ್ರೆಸ್ಟ್ ಕೊಡೋದಿಲ್ಲ. ವರ್ಷಕ್ಕೆ SB ಅಕೌಂಟ್ ಇಟ್ಟವ್ರಿಗೆ 2.5% ಮಾತ್ರ. ಆವಾಗ ಇಟ್ಟು ಆವಾಗ ತೆಗೆಯೋರಿಗೆ ಇಂಟ್ರೆಸ್ಟ್ ಕಡಿಮೆ ಇರ್ತದೆ. ವರ್ಷ ಪೂರ್ತಿ ಇಟ್ಟವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇರ್ತದೆ. ಅದಕ್ಕಾಗಿ ಯಾವ ಉದ್ದೇಶಕ್ಕೋಸ್ಕರ ನಾವು ತನು ಮನ ಧನವನ್ನು ಭಗವಂತನ ಕೈಯಲ್ಲಿ ಇಟ್ಟಿದ್ದೀವಿ? ಬಾಬಾ 2 ತಿಂಗಳು ಯೋಗ ಮಾಡ್ತಾನೆ, ನಮ್ಮ ಪತಿ ಬುದ್ಧಿ ಸರಿ ಮಾಡು. 3 ತಿಂಗಳು ಯೋಗ ಮಾಡ್ತಾನೆ, ಮಗಳಿಗೆ ಇಂಜಿನಿಯರಿಂಗ್ ಸೀಟನ್ನ ಕೊಡಿಸು ಅಂತ ಯಾವುದೋ ಒಂದು ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದೇವಾ? ಅದು ಸಂಪೂರ್ಣವಾದಂತ ಅಧಿಕಾರವನ್ನ ಸಮರ್ಪಣೆಯಿಂದ ಭಗವಂತನಿಗೆ ಕೊಟ್ಬಿಟ್ಟು ನಿನ್ನ ಇಚ್ಛೆ ಅನುಸಾರ ಇದನ್ನು ಉಪಯೋಗವನ್ನ ಮಾಡಿಕೋ ಅಂತ ಅವನಿಗೆ ಒಪ್ಪಿಸಿದೇವಾ? ರಾಜಿ ಅಂತಂದ್ರೇನು? ನೀವು ಒಯ್ದು ಕೊಟ್ಟ ತಕ್ಷಣದಲ್ಲೂ ಅವ್ರು ಸ್ವೀಕಾರ ಮಾಡಬೇಕು. ನಿಮ್ಮ ಮನೆಯಲ್ಲಿ ಬಂದಿರುವಂತ ನೆಂಟರಿಗೆ ನಿಮಗೆ ಪ್ರೀತಿಯಿಂದ ನೀವು 25 ವೆರೈಟಿ ಭೋಜನವನ್ನು ಇಟ್ಟಿರಬಹುದು. ಅದೆಲ್ಲವನ್ನು ಅವನು ಸ್ವೀಕಾರ ಮಾಡಬೇಕು ಅಂತ ಬಿಟ್ಟು ಅವಶ್ಯಕತೆ ಇಲ್ಲವಲ್ಲ. ಅವನು ಬೇಕಾಗಿರೋದವನು ತಗೊಳ್ತಾನೆ. ಕೆಲವೊಬ್ರದ್ದು ಚೆನ್ನಾಗಿರೋದು, ಇಷ್ಟವಾಗಿರೋದು ಎಲ್ಲನೂ ತಿಂದು ಬಿಡ್ತಾನೆ. ಇಲ್ದಿದ್ರೆ ಹಾಗೆ ಬಿಟ್ಬಿಟ್ಟು ಹೋಗ್ತಾನೆ. ಇಟ್ಟಿದೀವಿ, ಬಂದಿದೀವಿ ಅಷ್ಟೇ. ಅದನ್ನು ಸಫಲ ಆಗಿದೆ ಅಂತ ಲೆಕ್ಕ ಅಲ್ಲ. ಅದು ತನು ಇರಬಹುದು, ಮನ ಇರಬಹುದು, ಧನ ಇರಬಹುದು, ಜನ ಇರಬಹುದು. ಹಾಗಿದ್ರೆ
ಈ ಸಾಧನಗಳು ನೀವು ಭಗವಂತನಿಗೆ ಕೊಟ್ಟಿದ್ದೀರಿ ಅಂತ ಮಕ್ಕಳು ಎರಡೆರಡು ಕೈಯನ್ನ ಎತ್ತುತ್ತೀರಿ. ತನು ಮನ ಧನ ಜೀವನ ಎಲ್ಲ ನಿನ್ನದೇ ಅಂತ. ಆದರೆ ಕೈಯನ್ನು ಎತ್ತಿದ ಮಾತ್ರಕ್ಕೆ ನಾನು ತೆಗೆದುಕೊಂಡಿದ್ದೇನೆ ಅಂತ ಅರ್ಥ ಅಲ್ಲ. ಹಾಗೆ ನಾನು ತೆಗೆದುಕೊಂಡಿದ್ದಿದ್ರೆ ಅದರ ಉಪಯೋಗವನ್ನು ನಾನು ಈಶ್ವರ್ಯ ಕಾರ್ಯದಲ್ಲಿ ಉಪಯೋಗ ಮಾಡಿಕೊಂಡಿದ್ದಿದ್ರೆ, ಸತ್ಯುಗಕ್ಕೋಸ್ಕರ ಉಪಯೋಗ ಮಾಡ್ಕೊಂಡಿದ್ದಿದ್ರೆ, ನಾನು ನಿಮ್ಮ ಆ ಒಂದು ಮಾತಿಗೆ ಒಪ್ಪಿದಿದ್ರೆ, ಆ ಒಂದು ಸಾಧನದ ಫಲಿತಾಂಶ ರಿಸಲ್ಟ್ಸ್ ಹೇಗಿರ್ತದೆ, ಆ ಕರ್ಮದ ಫಲ ತೆಗೆದುಕೊಳ್ಳದಿದ್ರೆ ಏನಾಗ್ತದೆ ಅದು ನಿಮ್ಗೆ ಗೊತ್ತು. ಏನು ತೆಗೆದುಕೊಂಡಿಲ್ಲ ಅಂತಂದ್ರೆ ನಿಮಗೆ ಆ ಒಂದು ಕರ್ಮದಲ್ಲಿ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಫಲ ಸಿಗೋದಿಲ್ಲ ಅಷ್ಟೇ. ಹಣವನ್ನು ತಗೋ ಬ್ಯಾಂಕಿಗೆ ಹೋಗಿದ್ದೀರಾ, ಅವ್ರು ತಗೊಂಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಸಿಗ್ತಾ ಇಲ್ಲ ಅಷ್ಟೇ. ಎಷ್ಟು ತಗೊಂಡು ಹೋಗಿದ್ರೆ ಅಷ್ಟೇ ತಗೊಂಡು ವಾಪಸ್ ಬರ್ತೀರಾ ಅಷ್ಟೇ. ಹಾಗೆ ಇಲ್ಲಿ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ಏನು ಮಕ್ಕಳೇ, ನಿಮ್ಮ ಈ ಸಾಧನವನ್ನ ನಾನು ಯಾಕೆ ತೆಗೆದುಕೊಳ್ತೇನೆ? ಯಾಕೆ ತೆಗೆದುಕೊಳ್ತೇನೆ? ಮೂರ್ತಿ ಹೂವನ್ನು ಯಾಕೆ ತೆಗೆದುಕೊಳ್ತಾರೆ? ಭಕ್ತರಿಗೆ ಪ್ರಸಾದವಾಗಿ ಕೊಡ್ಲಿಕ್ಕೆ. ಮೂರ್ತಿಗೆ ಹೂ ಬೇಡ, ಪ್ರಸಾದವಾಗಿ ಕೊಡುವುದಕ್ಕೋಸ್ಕರ ದಾತ. ಹಾಗೆ ನಿಮ್ಮ ತನು ಮನ ಧನ ಜನ ಹೇಳುವಂತ ಸಾಧನವನ್ನ ಕರೆಕ್ಟಾಗಿ ಕೇಳಿ, ಕಿವಿ ಓಪನ್ ಇಟ್ಬಿಟ್ಟು ಕೇಳಿ. ನಿಮ್ಮ ತನು ಮನ ಧನ ಜನ ಸಾಧನವನ್ನ ಪರಮಾತ್ಮ ತನ್ನ ಶಕ್ತಿಯನ್ನ ವಿಶ್ವದ ಕಡೆಗೆ ಕೊಡಲಿಕ್ಕೆ, ನಿಮ್ಮ ಎಲ್ಲ ಆತ್ಮಗಳ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡಲಿಕ್ಕೆ, ನಿಮಗೆ 2500 ವರ್ಷದ ಭಾಗ್ಯ ಮಾಡಲಿಕ್ಕೋಸ್ಕರ ತೆಗೆದುಕೊಳ್ತಾರೆ. ದಾತ, ವಿಧಾತ, ವರದಾತ. ಭಗವಂತನ ಶಕ್ತಿಗಳು, ಗುಣಗಳು, ಆಸ್ತಿಗಳು ನಿಮ್ಮಿಂದ ಪ್ರವಾಹ ಆಗಬೇಕು. ಅಂದ್ರೆ ಬಾಯಿ ಮಾತಲ್ಲಿ ಹೇಳ್ಬೇಡಿ ಮನಸ್ಸನ್ನು ನಾನು ಪರಮಾತ್ಮನಲ್ಲಿ ಕೊಟ್ಟಿದ್ದೇನೆ ಅಂತ. ಆ ಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗಿರುವಂತ ಅನುಭವ ನಿಮ್ಗೆ ಆಗ್ಬೇಕು. ಹಾಗಂದ್ರೆ ಬಾಬನನ್ನ ನೋಡ್ತಾ ಇರೋದಲ್ಲ, ದೂರದಿಂದ ನೋಡೋದಲ್ಲ, ಬಾಬನ ಹತ್ರ ಮಾತಾಡೋದಲ್ಲ, ಚರ್ಚೆ ಮಾಡೋದಲ್ಲ, ವಿಚಾರ ಸಾಗರ ಮಂಥನ ಮಾಡೋದಲ್ಲ, ಪಕ್ಕದಲ್ಲಿ ಕುತ್ಕೊಳ್ಳೋದಲ್ಲ ಆತ್ಮೀಯರೇ. ಅವನು ನಿಮ್ಮನ್ನು ಉಪಯೋಗ ಮಾಡಿ ಆ ಶಕ್ತಿಗಳ ಪ್ರವಾಹ ನಿಮ್ಗೆ ಗೊತ್ತಾಗ್ಬೇಕು. ಸಂಪೂರ್ಣವಾಗಿ ಆ ಸಾಧನದ ಅಧಿಕಾರ, ರೈಟ್ಸ್ ಸಂಪೂರ್ಣ ಅವನ ಕೈಲಿರಬೇಕು. ನಮ್ಗೆ ಕೇವಲ ಅನುಭವ ಅಷ್ಟೇ, ಫೀಲಿಂಗ್ ಆಗ್ತಾ ಇರ್ಬೇಕು, ಆ ಶಕ್ತಿಗಳು ಹೋಗ್ತಾ ಇರುವಂತದ್ದು. ಅದಕ್ಕೆ ಕೆಲವೊಂದು ಮಕ್ಕಳು ಹೇಳ್ತಾರಂತೆ, ಬಾಬಾ ನನ್ನ ಹತ್ರ ಕೆಲವೊಂದು ಶಕ್ತಿಗಳು ಇಲ್ವೇ ಇಲ್ಲ, ಕೆಲವೊಂದು ಗುಣಗಳು ಇಲ್ವೇ ಇಲ್ಲ. ಅದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ನಿನಗದ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ನೀನು ಸಂಪೂರ್ಣವಾಗಿ ಮನಸ್ಸನ್ನ ಭಗವಂತನಿಗೆ ಅವನ ಕಾರ್ಯಕ್ಕೆ ಕೊಟ್ಟಿಲ್ಲ, ಇನ್ನು ಬೇಡ್ತಾ ಇದ್ದೀರಾ ಅಷ್ಟೇನೆ. ಬೇಡ್ತಾ ಇದ್ದೀರಾ ಅಂತಂದ್ರೆ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟು ಕಿರಣ ತಗೊಳ್ತಾ ಇದ್ದರೆ 1-2 ಕಿರಣ ಮಾತ್ರ ಬರ್ತದೆ. ಅವನ ಪಕ್ಕದಲ್ಲಿ ಇದ್ರೆ ಎಲ್ಲಾ ಸಪ್ತಶಕ್ತಿಗಳು ಪಾಸ್ ಆಗ್ಲೇಬೇಕು. ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರಬಹುದೇ ಹೊರತು ಎಲ್ಲಾ ಶಕ್ತಿಗಳು ಪಾಸ್ ಆಗ್ಬೇಕು. ಹಾಗಂದ್ರೆ ಸಿಂಪಲ್. ಮಾವಿನ ಹಣ್ಣನ್ನು ತಿಂದಾಗ ಮಾವಿನ ಹಣ್ಣು ರುಚಿನೇ ಬರಬೇಕೇ ಹೊರತು ಬಾಳೆಹಣ್ಣು ರುಚಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾವಿನ ಹುಳಿ ಜಾಸ್ತಿ, ಇನ್ನೊಂದು ಹುಳಿ ಕಡಿಮೆ ಅಂತ ಹೇಳ್ಬೋದು ಅಷ್ಟೇ, ಬಿಟ್ರೆ ಮಾವಿನ ಹಣ್ಣಿಗೆ ಮಾವಿನ ರುಚಿ ಬರ್ಲೇಬೇಕಲ್ಲ, ಹೌದಲ್ಲ? ಹಾಗೆ ಪರಮಾತ್ಮ ನಿಮ್ಮಲ್ಲಿ ಇದ್ದಾರೆ, ಪರಮಾತ್ಮ ನಿಮ್ಮ ಜೊತೆಯಲ್ಲಿ ಇದ್ದಾರೆ, ಪರಮಾತ್ಮ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಿಮ್ಮ ಸಾಧನದ ಮೂಲಕ ಪರಮಾತ್ಮನ ಶಕ್ತಿ ಹೋಗ್ತಾ ಇದೆ ಅಂತಂದ್ರೆ ಆ ಸಪ್ತ ಶಕ್ತಿಗಳ ಅನುಭವ ಆಗ್ಲೇಬೇಕು ಆತ್ಮೀಯರೇ. ಸಾಂಬಾರಲ್ಲಿ ಖಾರ ಹಾಕಿದ್ರೆ ನಾಲ್ಗೆ ಮೇಲೆ ಇಟ್ಟರೆ ಖಾರದ ಅನುಭವ ಆಗೋದಿಲ್ವಾ? ಯಾವುದೋ ಸ್ವೀಟ್ ಅಲ್ಲಿ ಸಕ್ಕರೆ ಮಾಡಿದಾಗ ಸಿಹಿ ಅನುಭವ ಆಗೋದಿಲ್ವಾ? ಐಸ್ ಕ್ರೀಮ್ ಅಲ್ಲಿ ಐಸ್ ಇದ್ದಾಗ ತಂಪಿನ ಅನುಭವ ಆಗೋದಿಲ್ವಾ? ಆಗತ್ತಾಗಲ್ವೋ? ಹಾಗೆ ನಿಮ್ಮ ಮೂಲಕ ಆ ಶಕ್ತಿಗಳು ಪ್ರವಾಹ ಆಗ್ತಾ ಇರುವಂತ ಅನುಭವ ನಿಮ್ಗೆ ಆಗತ್ತಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ವಿಧಾತ, ಭಾಗ್ಯ ವಿಧಾತ ಅಂತ ಹೇಳ್ತಾರೆ. ಭಾಗ್ಯ ವಿಧಾತ ಅಂತಂದ್ರೆ ಏನು? ನೀವು ಎಷ್ಟು ಸೆಕೆಂಡ್, ಎಷ್ಟು ನಿಮಿಷ, ಎಷ್ಟು ಗಂಟೆ, ಎಷ್ಟು ವರ್ಷ ಭಗವಂತನಿಗೆ ಕೊಡ್ತಿರೋ ಅಷ್ಟು ಭಾಗ್ಯ ನಿಮ್ದು ಆಗತ್ತೆ, ಬೇರೆಯವ್ರದ್ದಾಗ್ತದೆ. ವಿದ್ಯೆ, ವಿಧಿ, ವಿಧಾನ, ಜ್ಞಾನ, ಶಿಕ್ಷಣ, ಗುಣ, ಜೀವನ ಸಂಸಾರವನ್ನ ನಿಮ್ಮ ಮೂಲಕ ನಿಮಗೂ ಕಲಿಸ್ತೇನೆ, ಪ್ರಪಂಚದ ನನ್ನ ಮಕ್ಕಳಿಗೂ ಭಕ್ತರಿಗೂ ಕೂಡ ನಾನು ಕಲಿಸ್ತೇನೆ ನಿಮ್ಮ ಸಾಧನದ ಮೂಲಕ. ನೀವೇನ್ ತನುಮನ ಧನವನ್ನು ನನಗೆ ಕೊಡ್ತಿರಲ್ಲ, ನಾನು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತೇನೆ ಹೇಳುವಂತ ಒಂದು ಸುಂದರವಾದಂತ ರಹಸ್ಯಯುಕ್ತವಾದಂತ ಮಾತನ್ನ ಬಾಬಾ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ವ್ಯಕ್ತಿ ನಾನು, ಶಕ್ತಿ ನಾನು, ಮಾಲೀಕ ನಾನು, ಕೇವಲ ನಿಮ್ಮ ಆ ಸಾಧನಗಳು
ನಾನು ಉಪಯೋಗ ಮಾಡ್ಲಿಕ್ಕೆ ಮಾತ್ರ. ಆದ್ರೆ ಗಮನ ಕೊಡಿ ಮಕ್ಕಳೇ, ಯಾವಾಗ ಈ ಸಾಧನವನ್ನ ನೀವು ನನ್ನ ಕೈಯಲ್ಲಿ ಕೊಡ್ತಿರೋ ಆ ಸಮಯದಲ್ಲಿ ಆ ಸಾಧನಕ್ಕೆ ಮಾಲೀಕ ನಾನೇ ಹೊರತು ನೀವು ಅಲ್ಲ. ಹಾಗಂದ್ರೆ ನಿಮ್ಮ ಮನೆಯಲ್ಲಿ ಮದುವೆ ಇದೆ, 500 ಜನರಿಗೆ ಅಡಿಗೆ ಮಾಡಿ ಊಟಕ್ಕೆ ಬಡಿಸ್ಬೇಕು ಅಂತಂದ್ರೆ ಅಡಿಗೆ ಮನೆಯನ್ನ ಅಡಿಗೆ ಬಟ್ಟೆಗೆ ಬಿಡಬೇಕೇ ಹೊರತು ನೀವು ಮಧ್ಯದಲ್ಲಿ ಬರುವ ಹಾಗೆ ಇಲ್ಲ. ಪಾತ್ರೆ, ಸ್ಟೋವ್, ದಿನಸಿ ಐಟಮ್, ರೂಮ್ ಎಲ್ಲರಿಗೂ ಅವರಿಗೆ ಬಿಟ್ಟಿರೋದು, ಅವ್ರ ಜವಾಬ್ದಾರದ್ದು. ಏನ್ ಅಡಿಗೆ ಮಾಡ್ಬೇಕು ನೀವು ಮೊದಲು ಹೇಳಿದಿರಲ್ವಾ, ಒಂದು ನೀವು ಹೇಳ್ಬಿಟ್ಟು ಮಾಡ್ಬೋದು, ಎಷ್ಟು ಜನ ಅಂತ ಹೇಳ್ಬೋದು, ಇಲ್ಲ ಸಂಪೂರ್ಣ ಜವಾಬ್ದಾರಿ ಅವರಿಗೆ ಕೊಟ್ಬಿಡ್ಬೋದು. ಮೆನ್ಯೂನು ನೀವೇ ಡಿಸೈಡ್ ಮಾಡಿ, ಐಟಮ್ ನೀವೇ ತನ್ನಿ, ಎಲ್ಲಾನು ನೀವೇ ಮಾಡಿ, ಕಾಂಟ್ಯಾಕ್ಟ್ ಕೊಟ್ಟು ಬಿಡ್ತೀವಿ. ಯಾಕಂದ್ರೆ ಅವ್ರಿಗೆ ಅನುಭವ ಇರುವಂತ ಕಾರಣದಿಂದ. ಮಧ್ಯದಲ್ಲಿ ಬಟ್ರೆ ಒಂದು 2 ಟೀ ಮಾಡ್ಕೊಳ್ತೇನೆ, ಇನ್ನೊಂದು ವಿದೌಟ್ ಶುಗರ್ ಮಾಡ್ತೇನೆ, ಅದು ನಿಮ್ ಕೆಲಸ ಅಲ್ಲ, ಅದನ್ನು ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದಾನೆ, ನೀವು ಮಧ್ಯದಲ್ಲಿ ಬರುವಂಗಿಲ್ಲ. ಅವ್ರು ಆ ದಿನ ಏನ್ ಅಡಿಗೆ ಮಾಡಿದಾರೆ ಎಲ್ಲರ ಜೊತೆಗೆ ತಿನ್ನೋದಷ್ಟೇ ಕೆಲಸ. ಮತ್ತು 500 ಜನ ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಡಿಗೆ ತುಂಬಾ ಚೆನ್ನಾಗಿತ್ತು ಅಂತ ಬಿಟ್ಟು ಹೇಳ್ತಾರೆ, ಅದು ಕೇಳೋದಷ್ಟೇ ಕೆಲಸ, ಬೇರೆ ಯಾವುದು ಕೆಲಸ ನಿಮ್ಮದಲ್ಲ. ಯಾರ ಪ್ರತಿ ಬಾಬಾ ವಿಶ್ವದ ಸೇವೆಯನ್ನ ಮಾಡ್ತಿದಾರೋ ಅವರ ಆಶೀರ್ವಾದ, ಅವರ ಪ್ರೀತಿ, ಅವರ ಸ್ನೇಹ, ಅದರ ಅನುಭವ, ನಿಮ್ಮ ಮೂಲಕ ಹೋಗಿರುವಂತ ಆತ್ಮಿಕವಾದಂತ ಆಹಾರದ ಒಂದು ಅನುಭವ, ಇಷ್ಟು ಮಾತ್ರ ನಿಮ್ಗೆ ಆಗ್ಬೇಕು. ಆ ರೀತಿ ನಿಮ್ಮಲ್ಲಿ ಅನುಭವ ಇದ್ರೆ ನಿಮ್ಮ ಮುಖದಲ್ಲಿ ಆ ಭಾಗ್ಯ ಸ್ಪಷ್ಟವಾಗಿ ಏನಾಗ್ತಿದೆ, ನಕ್ಷತ್ರದ ಸಮಾನದಲ್ಲಿ ಸ್ವರೂಪದಲ್ಲಿ ಪ್ರಕಾಶಮಯವಾಗಿ ಏನಾಗ್ತಾ ಇರ್ತದೆ, ಕಾಣ್ತಾ ಇರುತ್ತೆ. ಸುಖವಾಗಿರ್ತದೆ ನಿಮ್ಮ ಮನಸ್ಸು, ನೆಮ್ಮದಿಯಿಂದ ಇರ್ತದೆ ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಹಾಗೆ ಇದೆಯಾ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಆ ಗುಣಲಕ್ಷಣಗಳು ನಿಮ್ಮಲ್ಲಿ ಕಾಣ್ತಾ ಇಲ್ಲ, ಬಾಬಾ ಏನ್ ಮಾಡೋದು, ಮಾಡ್ಬೇಕು ಅಂತ ಮನಸ್ಸಿದೆ, ಯಾವಾಗ್ಲೂ ಶರೀರಕ್ಕೆ ಕಾಯಿಲೆನೇ ಕಾಯಿಲೆ, ಏನ್ ಮಾಡೋದು. ಹಣದ ಸಹಾಯ ಮಾಡ್ಬೇಕು ಅಂತ ಇರ್ತದೆ ಬಾಬಾ, 500 ರೂಪಾಯಿ ಬರ್ತಾ ಇರ್ತದೆ, 1,000 ರೂಪಾಯಿ ಖರ್ಚು ಬಂದ್ಬಿಡ್ತದೆ, ಏನ್ ಮಾಡೋದು. ಎಲ್ಲೋ ಸೇವೆ ಮಾಡ್ಬೇಕು ಅಂತ ಹೋಗ್ಲಿಕ್ಕಂತ ಇಷ್ಟ ಇದೆ, ನಮ್ಮ ಮನೆಯವ್ರು ಬಿಡೋದೇ ಇಲ್ಲ, ಮಕ್ಕಳು ಬಿಡೋದೇ ಇಲ್ಲ, ಜನರಿಂದ ಸಮಸ್ಯೆ ಬರ್ತದೆ. ಬಾಬಾ ಯೋಗ ಮಾಡ್ಲಿಕ್ಕೆ ಕುತ್ಕೊಂಡಾಗ ಮನಸ್ಸು ಯೋಚನೆ ಮಾಡ್ತಾನೇ ಇರ್ತದೆ, ನಿಮ್ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಹೀಗೆ ಬೇರೆ ಬೇರೆ ಕರ್ಮದಲ್ಲಿ ಬೇರೆ ಬೇರೆ ಸಾಧನಗಳು ವಿಘ್ನಗಳ ರೂಪದಲ್ಲಿ, ತೊಂದರೆಗಳ ರೂಪದಲ್ಲಿ ಯಾಕೆ ಬರ್ತವೆ, ಅದಕ್ಕೆ ಕಾರಣ ಏನು. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ, ಬಾಯಲ್ಲಿ ಮತ್ತು ಕೈಯಲ್ಲಿ ಮಾತ್ರ ತನು ಮನಧನ ಭಗವಂತನಿಗೆ ಅಂತ ಹೇಳಿದ್ರೆ ಹೊರತು ನಿಜ ರೂಪದಲ್ಲಿ ಭಗವಂತನಿಗೆ ಅವನ ಕಾರ್ಯಕ್ಕೆ ನೀವು ಅದನ್ನ ಅರ್ಪಣೆ ಮಾಡಿಲ್ಲ. ಸ್ಪಷ್ಟವಾಗಿ ಕೇಳಿ, ಅವನಿಗೆ ಕೊಡದೇ ಇರುವಂತ ಕಾರಣದಿಂದ ಆ ಸಾಧನಗಳಿಂದ ಭಾಗ್ಯವಾಗಿಲ್ಲ, ಆ ಕಾರಣದಿಂದ ಜನ ತನು ಮನಧನದ ಅಕೌಂಟ್ ಸೆಟ್ಲ್ಮೆಂಟ್ ಆಗ್ಲಿಲ್ಲ. ಅದಕ್ಕಾಗಿ ಅವರು ಪುನಃ 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 ಲೆಕ್ಕಾಚಾರದ ರೂಪದಲ್ಲಿ ಮಧ್ಯದಲ್ಲಿ ಅಡ್ಡಗೋಡೆ ರೂಪದಲ್ಲಿ ಬರ್ತಾ ಇದ್ದಾರೆ. ಹಾಗಂದ್ರೆ ನಿಮ್ಮನ್ನ ಅಂಗಡಿ ಹೊರತು ಯಾರತ್ರ ಒಂದು 5,000 ರೂಪಾಯಿ ಸಾಲ ಮಾಡಿದಿರಿ, ಇಂಥ ಡೇಟಿಗೆ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ರಿ, ರಿಟರ್ನ್ ಕೊಡ್ಲೇ ಇಲ್ಲ. ಮದ್ವೆಲಿ ಹೋದಾಗ್ಲೂ ಸಿಗ್ತಾನೆ, ಮಾರ್ಕೆಟ್ ಅಲ್ಲೂ ಸಿಗ್ತಾರೆ, ಎಲ್ಲಿ ಹೋದ್ರು ಸಿಕ್ಕಿದಾಗ ದಾರಿಲೆಲ್ಲ ನನ್ನ 5,000 ರೂಪಾಯಿ ಇಲ್ಲಿ ಅಂತ ಕೇಳ್ತಾನೆ. ನಿಮ್ಗೆ ಏನ್ ಅನ್ಸತ್ತೆ, ಬೇಜಾರಾಗತ್ತೋ ಇಲ್ವೋ, ಸಿಟ್ಟು ಬರ್ತದೋ ಇಲ್ವೋ. ಸಿಟ್ಟು ಬರುತ್ತೆ ಅಂದ್ರೆ ನೀವೇ ತಾನೇ ಮಾಡಿ ಸಾಲ. ಒಂದು ವೇಳೆ ನೀವು 5,000 ರೂಪಾಯಿ ಕ್ಲಿಯರ್ ಮಾಡಿಬಿಟ್ಟಿದ್ರೆ ಅವನೇನಾದ್ರು ಮದುವೆ ಮನೇಲಿ ಕೇಳ್ತಾ, ನಾನು ಮಾತಾಡಿದ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನ. ಅಂದ್ರೆ ಆತ್ಮೀಯರೇ, ಪತಿಯಿಂದ ಬರ್ತಾ ಇದೆ, ಪತ್ನಿಯಿಂದ ಬರ್ತಾ ಇದೆ, ಅಪ್ಪ ಅಮ್ಮನಿಂದ ಬರ್ತಾ ಇದೆ, ಪಕ್ಕದ ಮನೆಯಿಂದ ಬರ್ತಾ ಇದೆ, ಸೊಸೆಯಿಂದ ಬರ್ತಾ ಇದೆ, ಅತ್ತೆಯಿಂದ ಬರ್ತಾ ಇದೆ ಅಂತಂದ್ರೆ ಇನ್ನು ನೀವು ನಿಮ್ಮ ಸಾಧನದ ಮೂಲಕ ಈಶ್ವರೀಯ ಶಕ್ತಿಯಿಂದ ರಾಜಯೋಗದಿಂದ ಆ ಅಕೌಂಟ್ ಅನ್ನ ಸೆಟ್ಲ್ಮೆಂಟ್ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಈಶ್ವರೀಯ ಜೀವನದಲ್ಲಿ ನೀವು ಈ ಒಂದು ಸಾಧನಗಳ ಮೂಲಕ ಭಾಗ್ಯವನ್ನ ಮಾಡ್ಕೊಳ್ಳಿಕ್ಕೆ ವಂಚಿತರು ಆಗ್ತಾ ಇದ್ದೀರಿ. ಸಮರ್ಪಕವಾದ ರೂಪದಲ್ಲಿ ನಾವು ಎಲ್ಲಾ 4 ರೂಪದಲ್ಲೂ ಕೂಡ ಆ ಅತೀಂದ್ರಿಯ ಸುಖವನ್ನ ಆ ಸಾಧನದ ಮೂಲಕ ನಾನೂ ಅನುಭವ ಮಾಡ್ತಾ ಇಲ್ಲ, ಅಥವಾ ಆ ಸಾಧನದ ಮೂಲಕ ವಿಶ್ವಕ್ಕೆ ಕೊಡಲಿಕ್ಕೆ ನಾನು ಕೂಡ ನಿಮಿತ್ತ ಆಗಿಲ್ಲ. ಹಾಗಿದ್ರೆ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆತ್ಮೀಯರ ಗಮನ ಇಡಿ. ಈ ತನುಮನ ಧನವನ್ನ ಸತ್ಯ ಕಾರ್ಯಕ್ಕೆ, ಈಶ್ವರೀಯ ಕಾರ್ಯಕ್ಕೆ, ಈಶ್ವರೀಯ ಯಜ್ಞಕ್ಕೆ ಮನಸ್ಪೂರ್ವಕವಾಗಿ ನಿಸ್ವಾರ್ಥ ಭಾವದಿಂದ ಏನೂ ಇಚ್ಛೆಗಳಿಲ್ಲದೆ, ಏನೂ ಡಿಮಾಂಡ್ ಇಲ್ಲದೆ ನೀವು ಕೊಟ್ಟಾಗ ಮಾತ್ರ ನಿಮಗೆ ಫಲಿತಾಂಶ ಹೇಳುವಂಥದ್ದು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಒಂದು ವೇಳೆ ನಾವು ಕೊಟ್ಟಿದ್ದೀವಿ ಅಂತಾನೆ ತಿಳ್ಕೊಳ್ಳಿ,
ಕೊಟ್ಟಿಲ್ಲ ಅಂತಂದ್ರೆ ಈಗ ಕೊಡ್ತೀವಿ ಅಂತ ತಿಳ್ಕೊಳ್ಳಿ. ಕೊಟ್ಟಿದ್ದಿದ್ರೆ ಅದರ ಫಲಿತಾಂಶ ಹೇಗಿರ್ತದೆ, ಅದರ ರಿಸಲ್ಟ್ಸ್ ಏನು ಚೆಕಿಂಗ್ ಮಾಡ್ಕೊಳ್ಳೋದು ಹೇಗೆ ಹೇಳೋದನ್ನ ಬಾಬಾ ಒಂದೊಂದು ಇಂದ್ರಿಯಗಳ ಬಗ್ಗೆನೂ ಹೇಳ್ತಾ ಹೋಗ್ತಾನೆ. ಇನ್ನು ಮೊದಲನೇದ ಬಗ್ಗೆ ಬಾಬಾ ಹೇಳ್ತಾರೆ ತನು. ತನು, ಮನ, ಧನ, ಜನ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಾಬಾ ತನು ಅಂತ. ಈಗ ತನುವನ್ನ ಸಂಪೂರ್ಣವಾಗಿ ತಂದೆ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಏನಾಗ್ತದೆ, ತನುವನ್ನು ಯಾಕೆ ಕೊಡ್ತೀನಿ ನೀವು ತಂದೆಗೆ? ಒಂದು, ಯಾವ ತನುವಿನಿಂದ 2500 ವರ್ಷದ ಲೆಕ್ಕಾಚಾರ ಇದೆಯೋ ಆ ಲೆಕ್ಕಾಚಾರದ ವಿಕರ್ಮ ಸೆಟ್ಲ್ ಆಗಬೇಕು ಅಂತ ತಾನೇ ಕೊಡ್ತೀರಿ ನೀವು. ಆವಾಗ ನೀವು ಸತ್ಯ ಮನೋಭಾವದಿಂದ ತನುವನ್ನ ಭಗವಂತನ ಕೈಲಿ ಕೊಟ್ಟಾಗ ಯಾವುದೇ ಇಂಪಾರ್ಟೆಂಟ್ ಕೆಲಸ, ನಿಮ್ಮ ಲೌಕಿಕ ಅಲೌಕಿಕ ಸೇವೆ ಯಾವುದೇ ಇದನ್ನು ಕೂಡ ನಿಮ್ಮ ತನುವಿನ ಆರೋಗ್ಯ ಆ ಕೆಲಸಕ್ಕೆ, ತನುವಿನ ಆರೋಗ್ಯ ಮಧ್ಯದಲ್ಲಿ ತೊಂದರೆ ಕೊಡೋದಿಲ್ಲ. ಈಶ್ವರಿ ಸೇವೆನೇ ಇರ್ಬೋದು, ನಿಮ್ಮ ಮನೆ ಕೆಲಸನೇ ಇರ್ಬೋದು, ಇಂಪಾರ್ಟೆಂಟ್ ಇದ್ದಾಗ ಕಾಯಿಲೆಯಿಂದ, ನನ್ನಿಂದ, ನನ್ನ ಶರೀರದ ಕಾಯಿಲೆಯಿಂದ ಆ ಕೆಲಸ ನಿಲ್ತು ಹೇಳುವಂತ ಕಂಪ್ಲೇಂಟ್ ಎಲ್ಲೂ ಕೂಡ ಬರೋದಿಲ್ಲ. ಅಂದರೆ ಕರೆಕ್ಟ್ ಆಗಿ ಕೇಳಿ, ಇದು ಬರಬಾರದು ಅಂತಂದ್ರೆ ಆ ಸಮಸ್ಯೆ ಬರುವಕ್ಕಿಂತ ಮೊದಲು ನಿಮ್ಮ ತನುವಿನಿಂದ ಭಗವಂತನ ಶಕ್ತಿ ಅವರಿಗೆಲ್ಲರಿಗೂ ಕೂಡ ಹೋಗಿ ತಲುಪಿರಬೇಕು. ವಿಘ್ನಗಳು ಪರ್ಸೆಂಟೇಜ್ ಕಡಿಮೆ ಆಗಿರಬೇಕು. ಹಾಗಿದ್ರೆ ಕಾಯಿಲೆ ಬರೋದೇ ಇಲ್ವಾ? 100% ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಬರ್ತದಾ? ನೋವು ಇರೋದೇ ಇಲ್ವಾ? ಬರುತ್ತೆ. ಲೆಕ್ಕಾಚಾರಗಳು ಇರ್ತಾವೆ. 100% ರಾಜಯೋಗದಿಂದ ಕ್ಲಿಯರ್ ಮಾಡ್ಲಿಕ್ಕೆ ಬರಲ್ಲ. ಆದರೆ ಕಾಯಿಲೆನೇ ಮುಂದಿಟ್ಕೊಂಡು ಬಿಟ್ಟು ಯಾವುದೇ ಕೆಲಸಗಳು ನಿಲ್ಲೋದಿಲ್ಲ, ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಒಂದ್ ಕಡೆ ಸೇವೆನೂ ನಡೀತಾ ಇರ್ತದೆ, ಕೆಲಸನೂ ಕೂಡ ನಡೀತಾ ಇರ್ತದೆ, ಜೊತೆಗೆ ಕರ್ಮದ ಲೆಕ್ಕಾಚಾರ, ನೋವು ಅದು ಕೂಡ ನಡೀತಾ ಇರ್ತದೆ. ಅದು ಎಂದು ಕರ್ಮದ ಲೆಕ್ಕಾಚಾರ, ಶಾರೀರಿಕ ಕಾಯಿಲೆಯಿಂದ ಯಾವುದೇ ಕೆಲಸಕ್ಕೂ ವಿಘ್ನಗಳು ಬರಬಾರದು. ಅದು ನಿಮ್ಮ ವೈಯಕ್ತಿಕ ವಿಷಯನೂ ಇರಬಹುದು, ಪುರುಷಾರ್ಥ ಮಾಡುವಂತ ವಿಷಯದಲ್ಲೂ ಇರಬಹುದು, ಲೆಕ್ಕಾಚಾರ ಕ್ಲಿಯರ್ ಮಾಡುವಂತ ಸಮಯದಲ್ಲೂ ಇರಬಹುದು, ಈಶ್ವರಿ ಸೇವೆ ಸಮಯದಲ್ಲೂ ಇರಬಹುದು. ಇನ್ನೂ ಚೆನ್ನಾಗಿ ನೀವು ಮನಸ್ಸನ್ನ, ನಿಮ್ಮ ತನುವನ್ನ ಭಗವಂತನಿಗೆ ಕೊಟ್ರೆ, ನಿಮ್ಮ ಲೆಕ್ಕಾಚಾರ ಬರುವಂತ ಸಮಯದಲ್ಲೂ ಕೂಡ ಬಾಬಾ ಏನ್ ಮಾಡ್ತಾರಂತೆ, ಕರೆಕ್ಟಾಗಿ ಕೇಳಿ, ಕಿವಿ ಓಪನ್ ಮಾಡಿ ಕೇಳಿ, ಲೆಕ್ಕಾಚಾರ ಇರುವಂತ ಸಮಯದಲ್ಲೂ ನಿಮ್ಗೆ ಈಶ್ವರಿ ಸೇವೆಯಲ್ಲಿ ಫಿಕ್ಸ್ ಮಾಡ್ಬಿಡ್ತಾರ. ವೈಯಕ್ತಿಕ ಸೇವೆಯಲ್ಲ, ಮದುವೆ, ಉಪನಯನ, ಎಂಗೇಜ್ಮೆಂಟ್ ಅಂತ ಬಿಟ್ಟು ಹೇಳ್ಬೇಡಿ. ಈಶ್ವರಿಯ ಸೇವೆಯಲ್ಲಿ ನಿಮ್ಮನ್ನು ಉಪಯೋಗ ಮಾಡ್ತಾರೆ. ಅಂದ್ರೆ ಸಪೋಸ್ ನನಗೆ ಆರೋಗ್ಯ ಸರಿ ಇಲ್ಲಪ್ಪ, ಬೆಡ್ ಮೇಲೆ ಮಲಗಿಸಿದ್ದಾರೆ ಅಂತಂದ್ರೆ ಮನಸಾ ಸೇವೆ ಮಾಡುವಂಥದ್ದು. ಕೊರೋನಾ ಬಂದು ಮನೇಲಿ ಕೂತ್ಕೊಂಡಿದ್ದೀವಿ, ವಾಚಾ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ತಪಸ್ಸನ್ನ ಮಾಡುವಂಥದ್ದು, ಯಾವುದೋ ಒಂದು ರೂಪದಲ್ಲಿ ಆವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಈಶ್ವರಿ ಸೇವೆ ಕಡೆಗೆ ಇರ್ತದೆ, ಹೊರತು ಕಾಯಿಲೆ ಕಡೆಗೆ ಇರೋದಿಲ್ಲ. ಅದಕ್ಕಾಗಿ ಮಕ್ಕಳ ಯೋಚನೆ ಮಾಡಿ, ನಿರ್ಣಯ ಮಾಡಿ, ನಿರ್ಧಾರ ಮಾಡಿ, ಇನ್ಮೇಲೆ ಯಾವಾಗ್ಲೇ ಯಾವುದೇ ಕಾಯಿಲೆ ಬಂದು, ಸಣ್ಣದ ಬಂದು ದೊಡ್ಡದು ಬರ್ಲಿ, ವರ್ಣನೆ ಮಾಡಬಾರ್ದು. ಅಯ್ಯೋ ಅಣ್ಣವ್ರೇ ನನಗೆ ಹಿಂಗಾಗ್ಬಿಡ್ತು, ಅಕ್ಕೋರ್ ಹಿಂಗಾಗ್ಬಿಡ್ತು, ಅಲ್ಲೋ ಬಂದ್ಬಿಡ್ತು, ಆಗೋಯ್ತು, ಹೀಗೋಯ್ತು, ಮತ್ತೊಂದು ಮುಗಿದು ಅಂತ ಏನ್ ಮಾಡಬಾರ್ದು. ಎಲ್ಲೂ ಕೂಡ ಎಲ್ಲಿ ಯಾರಿಗೂ ವರ್ಣನೆಯನ್ನ ಮಾಡಬಾರದು. ವರ್ಣನೆ ಮಾಡಿದಷ್ಟು ಕಾಯಿಲೆ ಕಡೆ ನಾವು ಗಮನವನ್ನ ಕೊಡ್ತೀವಿ. ಆವಾಗ ಕಾಯಿಲೆ ಕಡೆಗೆ ಅಟೆನ್ಷನ್ ಹೋಗ್ತದೆ ಹೊರತು ಸೇವೆ ಕಡೆಗೆ ಹೋಗೋದಿಲ್ಲ. ಅದಕ್ಕಾಗಿ ಸಣ್ಣ ಕಾಯಿಲೆ ಇಲ್ಲಿ, ದೊಡ್ಡ ಕಾಯಿಲೆ ಇಲ್ಲಿ, ಲೌಕಿಕದವರಿಗಾಗ್ಲಿ ದೊಡ್ಡವರಿಗಾಗ್ಲಿ ಎಂದು ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡಬೇಡಿ. ಓಕೆ, ಅದ್ರ ಪಾಡಿಗೆ ಅವ್ರಿಗೆ ಗೊತ್ತಾಗಿದೆ, ಯಾರೋ ಒಬ್ರು ಹೇಳಿದಾರೆ, ಅದು ಬೇರೆ ಪ್ರಶ್ನೆ. ನಾವಾಗಿ ನಾವು ಅದನ್ನ ಇಷ್ಟು ದೊಡ್ಡದಾಗಿ ಏನ್ ಮಾಡಬಾರ್ದು, ಹೇಳ್ಬಾರ್ದು. ಸರಿ ಬಂದಿದೆ ಅಂತಂದ್ರೆ ಹೌದು ಅಕ್ಕೋರೆ ಬಂದಿದೆ, ಅದರಲ್ಲೂ ಕೂಡ ಏನೋ ಒಂದು ಒಳ್ಳೇದಿದೆ, ಕಲ್ಯಾಣ ಇದೆ, ನಾವು ಪುರುಷಾರ್ಥವನ್ನ ಮಾಡ್ತಿದೀವಿ, ಯೋಗ ಮಾಡ್ತಿದೀವಿ, ಅದಕ್ಕೆ ತಕ್ಕ ಹಾಗೆ ನಮ್ಮ ಸೇವೆ ವಿಧಿವಿಧಾನವನ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಅದೇನು ದೊಡ್ಡ ವಿಷಯ ಅಲ್ಲ ಅಂತ ನಾವೇನ್ ಮಾಡ್ಬೇಕು, ಅಲ್ಲಿಗೆ ಆ ವಿಷಯವನ್ನು ಸ್ಟಾಪ್ ಮಾಡ್ಬಿಡ್ಬೇಕು. ಈ ರೀತಿ ನೀವೇನ್ ಮಾಡ್ಬೇಕು, ಹೆಲ್ತ್ ಕಾನ್ಶಿಯಸ್ ಆಗದೇನೆ ಸೋಲ್ ಕಾನ್ಶಿಯಸ್ ಆಗ್ಬೇಕು. ಯೋಗಿ ಜೀವನ ಅಂತಂದ್ರೆ ಏನು, ಕರ್ಮ ಭೋಗವನ್ನ ಕರ್ಮ ಯೋಗದಲ್ಲಿ ಏನ್ ಮಾಡ್ಬೇಕು, ಪರಿವರ್ತನೆಯನ್ನ ಮಾಡಬೇಕಾಗ್ತದೆ. ಅಂದ್ರೆ ಕಾಯಿಲೆ ಬಂದಿರುವುದೂ ಕೂಡ ಯಾವ್ದಕ್ಕೋಸ್ಕರ, ಒಂದ್ ಕಡೆ ಕೂತ್ಕೊಂಡು ಯಾವುದೋ ಒಂದು ಪುರುಷಾರ್ಥ ಮಾಡ್ಲಿಕ್ಕೆ. ನಾವು ತನುವಿನ ಸೇವೆಯನ್ನ ಮಾಡ್ತಿದ್ವಿ, ಮನಸಾ ಸೇವೆ ಮಾಡ್ತಿರ್ಲಿಲ್ಲ, ಅದಕ್ಕೆ ಬಾಬಾ ಅದರ ಮೂಲ ಕಲಿಸಿದ್ದಾರೆ. ನೋಡಿ, ಗುಲ್ಜಾರ್ ದಾದಿಯವ್ರನ್ನ ವರ್ಷಾನುಗಟ್ಲೆ ಕಾಯಿಲೆ ಕೊಡಿಸಿದ್ರು ಬಾಬಾ. ಯಾಕೆ? ಮನಸಾ ಸೇವೆ ಮಾಡ್ಲಿಕ್ಕೆ. ಅವ್ರಿಗೆ ಮನಸಾ ಸೇವೆ ಮಾಡೋದು ತುಂಬಾ ಇಷ್ಟ, ಅಂತರ್ಮುಖಿ ಆಗ್ಬಿಟ್ಟಿರ್ತಾ ಇದ್ರು. ಅದೇ ಶರೀರದ ಆರೋಗ್ಯ ಚೆನ್ನಾಗಿದೆ, ಏನ್ ಮಾಡ್ತಿದ್ರು ಅವ್ರನ್ನ, ನಾದಿ ಇಲ್ಲಿ ಓಪನಿಂಗ್ ಮಾಡ್ಲಿಕ್ಕೆ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಮತ್ತೊಂದು ಬನ್ನಿ, ಪ್ರೋಗ್ರಾಮ್ ಬನ್ನಿ, ಮೆಗಾ ಪ್ರೋಗ್ರಾಮ್ ಅಂತ ಕರ್ಕೊಂಡು ಹೋಗ್ತಿದ್ದಲ್ಲ ಅವರನ್ನ.
ಅದಕ್ಕಾಗಿ ಅವರು ಸಮಯವನ್ನ, ಸಂಕಲ್ಪವನ್ನ, ಶರೀರವನ್ನ ಇಡಬೇಕಿತ್ತಲ್ಲ. ದಾದಿಯವರಿಗೆ ಆರೋಗ್ಯ ಸರಿ ಇಲ್ದಿದ್ದಾಗ ಒಂದು ಮುರಳೀಲ ಬಾಬಾ ಹೇಳಿದ್ದಾರೆ, ನಾನು ರಥವನ್ನ ಮನಸಾ ಸೇವೆಗೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ, ಆ ಆತ್ಮನು ಕೂಡ ಅದರಲ್ಲಿ ಬ್ಯುಸಿ ಆಗಿದೆ ಅಂತ ಬಾಬಾ ಹೇಳಿದ್ದಾರೆ. ಹಾಗೆ ಆ ಮೂಲಕ ಅವ್ರು ಏನ್ ಮಾಡಿದ್ದಾರೆ, ತನ್ನ ಈಶ್ವರ ಸೇವೆಯನ್ನ ಮನಸಾ ಸೇವೆ ಮಾಡ್ಬೇಕಂದ್ರೆ ಶರೀರ ಬೇಕೇ ಬೇಕಲ್ವಾ. ಅದಕ್ಕಾಗಿ ಸಮಯದ ಅನುಸಾರದಲ್ಲಿ ಏನಾಗ್ತಾ ಹೋಗ್ತದೆ, ಸೇವೆ ವಿಧಿವಿಧಾನ ಪರಿವರ್ತನೆ ಆಗ್ತಾ ಹೋಗ್ತದೆ. ಇವನ್ ಶರೀರ ಬಿಟ್ಟ ಮೇಲೂ ಕೂಡ ಶಿವಾನಿ ಬೇನೆಲ್ಲ ಹೇಳಿದ್ದಾರೆ ಏನಂತ, ಹೇಗೆ ದಾದಿಯರ ಮೂಲಕ ಈಶ್ವರಿ ಸೇವೆ ಆಯ್ತು, ಡಾಕ್ಟರಿಗಾಯ್ತು, ಹಾಸ್ಪಿಟ್ಲಿಗಾಯ್ತು, ಅಕ್ಕಪಕ್ಕದವ್ರ ಮನೆಗಾಯ್ತು ಆಯ್ತು, ಅವ್ರ ಜೊತೆಯಲ್ಲಿರುವಂತ ಬ್ರಾಹ್ಮಣನೂ ಕೂಡ ತಮ್ಮ ಅನುಭವನ ಹೇಳಿದ್ದಾರೆ. ಹೀಗೆ ನೀವು ಸದಾ ಸನ್ನದ್ಧರಾಗಿದ್ದಿದ್ರೆ ಯಾವ ಸಮಯದಲ್ಲಿ ಯಾವ ಇಂದ್ರಿಯಗಳ ಮೂಲಕ ಹೇಗೆ ಸೇವೆ ಮಾಡಬೇಕು ಅಂತ ನಿರ್ಧಾರವನ್ನ ಭಗವಂತ ಮಾಡ್ತಾರೆ. ಅದಕ್ಕಾಗಿ ನಿಮ್ಗಿದು ಕಾಯಿಲೆ ಒಂದು ದೊಡ್ಡ ಸಮಸ್ಯೆ ಅಂತ ಅನ್ಸೋದಿಲ್ಲ, ನನಗೆ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಕೊಟ್ಟಿರುವಂತ ಒಂದು ಅವಕಾಶ. ನಮ್ಗೆ ಕಾಯಿಲೆ ಬಂದಿಲ್ಲ ಅಂತಂದ್ರೆ, ಅಂದ್ರೆ ಕಾಯಿಲೆ ಅಂತಂದ್ರೆ ಆತ್ಮೀಯ ಸುಮ್ಮನೆ ನೀವು ಹಾಸಿಗೆ ಮೇಲೆ ಮಲ್ಕೊಂಡೇ ಇರಬೇಕು, ಹಾಸ್ಪಿಟಲ್ ಅಲ್ಲಿ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸಣ್ಣ ಪುಟ್ಟ ತಲೆನೋವು, ಮೈಕೈ ನೋವು ಇದ್ದೂ ಕೂಡ ನಾವೇನ್ ಮಾಡಬಹುದು, ಅದರ ಕಡೆ ಗಮನ ಕೊಡ್ದೇನೆ. ನಾನು ವೈಯಕ್ತಿಕ ಜೀವನದಲ್ಲಿ ನೋಡಿದ್ದೇನೆ, ಎಷ್ಟೋ ಸಲ ಸೇವಾ ಕೇಂದ್ರಗಳಿಗೆ ಹೋದಾಗ ಎಷ್ಟೋ ರಾತ್ರಿಗಳು ನಿದ್ದೆ ಇರೋದಿಲ್ಲ, ಮೈಕೈ ನೋವು ಇರ್ತದೆ, ತಲೆನೋವು ಇರ್ತದೆ, ಜ್ವರ ಇರ್ತದೆ, ಏನೇನೋ ಇರ್ತದೆ. ಅದನ್ನು ಕೂಡ ಎದುರುಗಡೆಗಿರುವಂತ ಮಾತೆಯರು, ಅಕ್ಕಂದಿರು, ಅಣ್ಣಂದಿರು ಎಷ್ಟೋ ದಿವಸದಿಂದ ಕಷ್ಟ ಪಡ್ತಾ ಇದ್ದಾರಲ್ಲ ಅಂತ ನಾವು ಅದರ ಕಡೆ ಗಮನ ಕೊಟ್ಬಿಟ್ರೆ ಅಷ್ಟು ಸಮಯ ಏನು ಇರೋದಿಲ್ಲ. 10 ದಿನ 15 ದಿನದ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ಟು ಟ್ರೈನಲ್ಲೋ ಬಸ್ಸಲ್ಲಿ ಕುತ್ಕೊಂಡ್ಬಿಟ್ರೆ ಅವಾಗ ಗೊತ್ತಾಗ್ತದೆ ಶರೀರ ಹಿಂಗಿದೆ, ಇನ್ನೇನು ಕಾಯಿಲೆಗಳು ಬಂದಿದ್ದಾವೆ. ಅಂತಂದ್ರೆ ನಮ್ಮ ಮನಸ್ಸನ್ನು ನಾವು ಯಾವುದ ಕಡೆ ಕೇಂದ್ರೀಕರಿಸ್ತೀವೋ ಅದರ ಆಧಾರದಲ್ಲಿ ಕರ್ಮ ಮತ್ತು ಕರ್ಮನ ಫಲ ಬರ್ತದೆ. ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಏನಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನನಗೆ ಕಾಯಿಲೆ ಬಂತು, ಅದಕ್ಕಾಗಿ ಅಣ್ಣವ್ರೆ ನಾನು ಬಟ್ಟಿ ಅಟೆಂಡ್ ಮಾಡ್ತಾ ಇಲ್ಲ ಹೇಳಿದ್ರಿ ಅಂತಂದ್ರೆ ತನುವನ್ನ ನೀವು ಭಗವಂತನಿಗೆ ಕೊಟ್ಟಿಲ್ಲ ಅಂತ ಅರ್ಥ. ಇನ್ನು ಮೇಲೆ ನಾನು ಕಾರಣ ಕೇಳಲಿಕ್ಕೆ ರೆಡಿ ಇಲ್ಲ. ತನುವಿನ ಕಾರಣದಿಂದ ಇದು ಸಮಸ್ಯೆ ಆಯ್ತು, ಸರಿ, ಬಟ್ಟೆ ಅಟೆಂಡ್ ಮಾಡ್ಲಿಕ್ಕೆ ನೀವು ವಿಡಿಯೋ ಆನ್ ಮಾಡ್ದೇನು ಕೂಡ ಆಫ್ ಮಾಡ್ಕೊಂಡು ಕುತ್ಕೊಳ್ಬೋದಲ್ಲ. ಬಾಬಾ ಹೇಳ್ತಾರೆ, ಏನು ಕಾಯಿಲೆ ಬಂದ್ರು ಕೂಡ ಬಾಪ್ ಮರೆತೋ ಬಿ ಹಲ್ವಾ ಕಾವು, ಬಾಪ್ ಮಾ ಮರೆತೋ ಬಿ ಹಲ್ವಾ ಕಾವು. ಕಾಯಿಲೆ ಬರ್ಲಿ, ಯಾರ ಶರೀರ ಬಿಟ್ಟು ಏನ್ ಮಾಡಿದ್ರು ಕೂಡ ನೀವು ಈಶ್ವರ ಜ್ಞಾನ ಕೇಳೋದನ್ನ, ಪುರುಷಾರ್ಥವನ್ನು ನಿಲ್ಲಿಸಬಾರದು. ನಮಗೆ ಕಾಯಿಲೆ ಬಂದಿದೆ ಅಂತಂದ್ರೆ ಇನ್ನೂ ಹೆಚ್ಚಿನ ರೂಪದಲ್ಲಿ ಪುರುಷಾರ್ಥ ಮಾಡ್ಲಿಕ್ಕೆ ಬಾಬಾ ಕೊಟ್ಟಿರುವಂತ ಒಂದು ಅವಕಾಶ. ಆ ಸಮಯದಲ್ಲಿ ನಾವು ಪ್ರೋಗ್ರಾಮ್ ಅಟೆಂಡ್ ಮಾಡೋಣ, ತಪಸ್ಸು ಮಾಡೋಣ. ಅದ ಕಡೆ ಯಾಕೆ ಬಾಬಾ ಕಾಯಿಲೆ ಕೊಟ್ಟಿದೆ, ಅದನ್ನು ಹೇಗೆ ಕಲ್ಯಾಣದಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು, ನಾನು ಹೇಗೆ ಲಾಭ ಮಾಡ್ಕೊಳ್ಬೇಕು ಅನ್ನುವಂತ ಸದಾ ಚಿಂತನೆಯನ್ನ ಇಡಿ. ಯಾಕಂದ್ರೆ ನಿಮ್ಗೆ ಕಾಯಿಲೆ ಬಂದಿದೆ ಅಂತಂದ್ರೆ ಲೌಕಿಕದವರು ಹೆಚ್ಚಿಗೆ ಯಾವುದೇ ರೀತಿಯಲ್ಲಿ ಸ್ಥೂಲವಾದ ಸೇವೆಯನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆವಾಗ ಮನಸ್ಸನ್ನು ಅದೆಲ್ಲದರಿಂದ ತೆಗೆದು ಪರಮಾತ್ಮನಲ್ಲಿ ಇಡಲಿಕ್ಕೆ ನಿಮ್ಗೆ ಸಿಕ್ಕಿರುವಂತ ಒಂದು ಸುವರ್ಣ ಅವಕಾಶ ಆತ್ಮೀಯರೇ. ಆ ರೀತಿ ಪಾಸಿಟಿವ್ ಆಗಿ ನೀವು ಯಾಕೆ ಯೋಚನೆ ಮಾಡಬಾರ್ದು? ಅರ್ಥ ಆಯ್ತಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಶಾರೀರಿಕ ಕಾಯಿಲೆಯಿಂದ ನಿಮಗೆ ಪುರುಷಾರ್ಥದಲ್ಲಿ ಇಲ್ಲಾದ್ರೂ ತೊಂದರೆ ಬರ್ತಾ ಇದೆಯಾ? ಮೌಂಟ್ ಬುಕ್ ಟಿಕೆಟ್ ಮಾಡಿಬಿಟ್ಟಿದೆ ಅಣ್ಣವ್ರೆ, ಕಾಯಿಲೆ ಬಂದಿರೋದನ್ನ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಈ ಮೊದಲು ನಿಮ್ಮ ತನವನ್ನ ಈಶ್ವರ್ಯ ಕಾರ್ಯಕ್ಕೆ ನೀವು ಸರಿಯಾಗಿ ಕೊಟ್ಟಿಲ್ಲ. ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕರ್ಮದಲ್ಲೂ, ಲೌಕಿಕ ಕರ್ಮದಲ್ಲೂ ಕೂಡ ಏನೋ ಒಂದು ಇಂಪಾರ್ಟೆಂಟ್ ಸೇವೆ ಇದೆ, ನನ್ನ ಕಾರಣದಿಂದ ನನ್ನ ತಾಯಿ ಮನೆ ಹೋಗ್ಲಿಕ್ಕೆ ಆಗಿಲ್ಲ ಅಥವಾ ಆ ಕಾರ್ಯಕ್ರಮ ನಿಲ್ತು ಅಂತಂದ್ರೆ ನಾನಿನ್ನು ಸಂಪೂರ್ಣವಾಗಿ ಭಗವಂತ ನಿರೀಕ್ಷೆ ಮಾಡಿರುವಂತ ರೀತಿಯಲ್ಲಿ ತನವನ್ನ ಕೊಟ್ಟಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮನಕಾ ಭಾಗ್ಯ. ಈಗ ನೀವು ಮನಸ್ಸನ್ನ ಭಗವಂತನಿಗೆ ಕೊಟ್ಟಿದ್ದೀರಿ, ಭಗವಂತ ಅದನ್ನು ಉಪಯೋಗ ಮಾಡಿದ್ದಾರೆ, ಅದರ ಭಾಗ್ಯ ನಿಮಗೆ ಬಂದಿದೆ, ನಿಮ್ಮಲ್ಲಿ ಸ್ಟಾಕ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಅದರ ಪರಿಣಾಮ ಏನಿರ್ತದೆ, ಮನಸ್ಸು ಸದಾ ಖುಷಿಯಾಗಿರ್ತದೆ. ಯಾಕೆ? ನಿಮ್ಮ ಮನೇಲಿ ಸೋಫಾ ಇದೆ, ಬೆಡ್ ಇದೆ, AC ಇದೆ, ಫ್ಯಾನ್ ಇದೆ, ನೀರಿದೆ, ಫ್ರಿಜ್ ಇದೆ ಅಂದ್ರೆ ಏನಾಗ್ತದೆ, ಯಾವ್ಯಾವಾಗ ಏನೇನು ಸಾಧನ ಬೇಕೋ ಅದನ್ನು ಉಪಯೋಗ ಮಾಡಿದ್ವಿ, ಖುಷಿಯಾಗಿರೋದ್ವಿ ಅಷ್ಟೇ. ಭಾಗ್ಯ ನಮ್ಮಲ್ಲಿ ಇರುವಂತ ಕಾರಣದಿಂದ ಸದಾ ಕಾಲ ಮನಸ್ಸು ಭರ್ಪೂರ ಆಗಿರ್ತದೆ, ಮನಸ್ಸು ಯಾವಾಗ್ಲೂ ನಗುತ್ತಾ ಇರ್ತದೆ. ಅದರ ಕಂಡೀಷನ್ ಯಾವುದು? ಹೇಳ್ತಾನೆ, ನಿಮ್ಮ ಮನಸ್ಸು ಕರೆಕ್ಟ್ ಆಗಿ ನಿಜವಾಗ್ಲೂ ಖುಷಿಯಾಗಿದ್ರೆ ಇಚ್ಛಾ ಮಾತ್ರಂ ಅವಿದ್ಯ, ಯಾವುದೇ ಇಚ್ಛೆ ಇರೋದಿಲ್ಲ. ಗೋಬಿ ಮುಂಚೂರಿ ಮಾಡಬೇಕು, ಆ ವಸ್ತು ಬೇಕು, ಲಕ್ಷ್ಮೀ ಪೂಜೆ ಬಂತು, ರೇಷ್ಮೆ ಸೀರೆ ಬೇಕು, ಬಂಗಾರ ಬೇಕು, ಬಿಲ್ಡಿಂಗ್ ಬೇಕು, ಅದು ಬೇಕು, ಕಾರ್ ಬೇಕು, ಯಾವುದೇ ಸ್ಥೂಲವಾದ ಇಚ್ಛೆಗಳು ಕೂಡ ಇರೋದಿಲ್ಲ, ಸೂಕ್ಷ್ಮವಾದ ಇಚ್ಛೆಗಳು ಕೂಡ ಇರೋದಿಲ್ಲ. ಯಾಕಂದ್ರೆ ಏನು ಬೇಕು ಸಮಯದ ಅನುಸಾರ ಅದು ನಿಮ್ಗೆ ಸಿಗ್ತಾ ಇರ್ತದೆ. ಮಾನಸಿಕವಾಗಿ ಬಾಬನಿಗೆ ಗೊತ್ತಿದೆ,
ಯಾಕಂದ್ರೆ ಸದಾಕಾಲ ವಿಶ್ವ ಕಲ್ಯಾಣ ಮಾಡ್ತಾ ಇರುವಂತ ಕಾರಣದಿಂದ, ಆ ಕರ್ಮದಲ್ಲೇ ನೀವು ಬ್ಯುಸಿ ಆಗಿರುವಂತ ಕಾರಣದಿಂದ, ನಿಮ್ಮ ಮನಸ್ಸಿನ ಮೂಲಕ ಪರಮಾತ್ಮನ ಶಕ್ತಿ ವಿಶ್ವದ ಕಡೆಗೆ ಎಲ್ಲ ಕಡೆ ಹೋಗ್ತಾ ಇರುವಂತ ಕಾರಣದಿಂದ, ಸ್ಥೂಲ ಧನ, ಶಾರೀರಿಕ ಆರೋಗ್ಯ, ಜನರ ಮೂಲಕ ಸಹಯೋಗ, ಮಾನಸಿಕವಾದ ಸುಖ ನಿರಂತರವಾಗಿ ನಿಮ್ಮಲ್ಲಿ ಇರುವಂತ ಕಾರಣದಿಂದ, ಯಾವುದೋ ಒಂದು ಬೇಕು ಅಂತ ನೀವು ನಿಮ್ಮ ಮನಸ್ಸನ್ನ ಹೊರಗಡೆ ಕಳಿಸುವಂತ ಅವಶ್ಯಕತೆ ಇರುವುದಿಲ್ಲ. ಯಾರಿಗೆ ಮಾನಸಿಕ ಸುಖ ಇರ್ತದೋ, ಮಾನಸಿಕ ಭಾಗ್ಯವಿರ್ತದೋ, ಅವರಿಗೆ ಯಾವುದೋ ಒಂದು ವ್ಯಕ್ತಿಯ ಪ್ರತಿ, ಯಾವುದೋ ವಸ್ತುವಿನ ಪ್ರತಿ ಆಕರ್ಷಣೆ ಮತ್ತು ಸೆಳೆತ ಹೇಳೋದು ಇರೋದಿಲ್ಲ. ಅವ್ರ ಬಗ್ಗೆ ಹೆಚ್ಚಿಗೆ ಅಟ್ರಾಕ್ಷನ್ ಆಗ್ಲಿ, ಅದು ಬೇಕು ಹೇಳುವಂತ ಇಚ್ಛೆ ಆಗ್ಲಿ, ವಸ್ತು, ಅಡಿಗೆ, ವ್ಯಕ್ತಿ ಕಡೆಗೆ ಮೋಹ ಇರೋದಿಲ್ಲ. ನನ್ನ ಮಗಳು, ನನ್ನಡಿಯ ಹೇಳುವಂತಹ ಮೋಹ, ಬಂಧನ, ದುಃಖ, ಸಮಸ್ಯೆ, ಸೆಳೆತ, ಅತಿಯಾದಂತ ಸುಖ, ನೋವು ಇದ್ಯಾವುದು ಕೂಡ ಇರೋದಿಲ್ಲ. ಸದಾಕಾಲ ಏನಾಗಿರ್ತಾರೆ? ಕೊಡ್ತಾ ಇರ್ತಾರೆ, ದಾತ. ಅದಕ್ಕೆ ಬಾಬಾ ಹೇಳ್ತಾರೆ ಮನ್ ಮನಾಭವ ಸ್ಥಿತಿ. ಜೊತೆಯಲ್ಲಿ ಯಾರು ಮನಸ್ಸನ್ನ ಪರಮಾತ್ಮನಿಗೆ ಸದಾಕಾಲ ಕೊಟ್ಟಿದಾರೋ, ಪರಮಾತ್ಮ ಸದಾ ಉಪಯೋಗ ಮಾಡ್ತಿದಾರೋ, ಅವರು ಯೋಗ ಮಾಡೋದು ಕಷ್ಟ ಅಂತ ಅನ್ಸೋದೇ ಇಲ್ಲ. ಈಸಿಲಿ. ಈಗ ಒಂದು ಪರಿವಾರದ ಒಬ್ಬ ಮೆಂಬರ್ ಯಾವಾಗ ನೋಡುದು ಅವನ ಜೊತೆನೆ ಚರ್ಚೆ ಮಾಡ್ತಾ ಇರೋದು, ಅವನ ಜೊತೆನೆ ಮಾತಾಡ್ತಿರೋದು. ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ, ಈ ಇನ್ನೊಬ್ಬರ ಹತ್ರ ಮಾತಾಡ್ತಾರೆ, ತಿಂಡಿ ಏನಾಯ್ತು, ಮತ್ತೊಂದು ಏನಾಯ್ತು, ದೋಸೆ ಎಷ್ಟು ತಿಂದೆ, ದೋಸೆಗೆ ಏನ್ ಮಾಡಿದ್ರು, ಎಲ್ಲ ಮಾತಾಡ್ತಿರ್ತಾರೆ. ಸಣ್ಣ ಪುಟ್ಟ ವಿಷಯಗಳನ್ನು ಮಾತಾಡ್ತಿರ್ತಾರೆ. ಹಾಗೆ ಬಾಬನ ತಮ್ಮೇ ಸಂಸಾರ ಮಾಡ್ಕೊಂಡು ಎಲ್ಲಾ ವಿಷಯಗಳ ವಿನಿಮಯ, ಚರ್ಚೆ, ಕೊಡೋದು, ತೆಗೆದುಕೊಳ್ಳೋದು, ಜಗಳ ಮಾಡೋದು, ಅಳೋದು ಎಲ್ಲನೂ ಕೂಡ ಏನ್ ಜೊತೆಗೆ ಬಾಬಾ ಜೊತೆಗೆ ಇರೋದಕ್ಕೆ ಅವ್ರಿಗೆ ನಾವೇನೋ ರಾಜಯೋಗ ಮಾಡ್ತಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಖುದಾ ದೋಸ್ತ್, ಬಾಬಾ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಯಾವಾಗ ಬೇಕಾದ್ರೆ ಆರಾಮ ಮಸ್ತಾಗಿ ಚರ್ಚೆನೂ ಮಾಡು, ಈಶ್ವರ ಸೇವೆನೂ ಮಾಡು, ಬಾಬನ ಜೊತೆ ಜಗಳನೂ ಮಾಡು, ಅಳೋದಿದ್ದ ಅವನ ತಲೆ ಮಾಡು, ಎಲ್ಲಾನು ಕೂಡ ಮಾಡಿ 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 ಏನಾಗ್ತದೆ, ಹೆಚ್ಚಿನ ಸಮಯ ಅವನ ಜೊತೆಗೇ ಇರಬೇಕು ಅಂತ ಬಿಟ್ಟು ಅನ್ಸತ್ತೆ. ಮತ್ತೆ ಸದಾಕಾಲ ಮನಸ್ಸಿಂದ ಭಗವಂತನ ಪ್ರೀತಿ ಬಿಟ್ಟು ಬೇರೆ ಏನಿಲ್ಲ. ಹೇಗೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಊಟ ಮಾಡ್ಬೇಕಾದ್ರೂ ಮೊಬೈಲು, ಮಲ್ಕೊಳ್ಬೇಕಾದ್ರೂ ಮೊಬೈಲು, ಸ್ಕೂಲಿಗೆ ಹೋಗ್ಬೇಕಾದ್ರೂ ಮೊಬೈಲ್, ಅವ್ರಿಗೆ ಊಟ, ತಿಂಡಿ, ಮತ್ತೊಂದು ಮಗದೊಂದು ಏನು ಬೇಡ. ಯಾವಾಗ ಏನ್ ಬೇಕು ಅವರಿಗೆ? ಮೊಬೈಲಿಂದ ಏನು ಬರ್ತದೆ ಅದರ ಅನುಭವ ಅಷ್ಟೇ. ಹಾಗೆಯೇ ನಮ್ಗೇನಾಗ್ತದೆ? ಪರಮಾತ್ಮನ ಅನುಭೂತಿನೇ ಖುಷಿ ಕೊಡ್ತಾ ಇರ್ತದೆ. ಯಾವಾಗ ನೀವು ಭಗವಂತನ ಇಚ್ಛೆಯಂತೆ, ನೆನಪಿಟ್ಕೊಳ್ಳಿ, ಇದು ಯಾವಾಗ ಬರ್ತದೆ ಅಂತಂದ್ರೆ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಡಬೇಕೇ ಹೊರತು ಅದ್ರ ಹಿಂದ್ಗಡೆಗೆ ಏನೂ ಡಿಮಾಂಡ್ ಇರಬಾರ್ದು. ಇದಕ್ಕೋಸ್ಕರ ನಾನು ಮನಸ್ಸನ್ನ ಕೊಡ್ತಿದ್ದೇನೆ, ನೋ ಡಿಮಾಂಡ್. ನನ್ನ ಮನಸ್ಸನ್ನ ಕೊಟ್ಟಿದ್ದೇನೆ ಅಷ್ಟೇ, ನಿನ್ನ ಇಚ್ಛೆ ಅನುಸಾರ ನೀನು ಉಪಯೋಗವನ್ನ ಮಾಡು. ನನಗೆ ಗೊತ್ತಿದೆ ಆ ಮನಸ್ಸನ್ನು ನನಗೆ ಯಾವಾಗ ಬೇಕು, ಯಾರಿಗೆ ಪೇಮೆಂಟ್ ಮಾಡಬೇಕು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರುವಂತ ಕಾರಣದಿಂದ ನಿನ್ನ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ನಾನು ಕೊಡ್ತಾ ಇದ್ದೇನೆ ಹೇಳುವಂತ ಭಾವದಲ್ಲಿ ಕೊಡಬೇಕು. ಡಿಮಾಂಡ್ ಅನ್ನ ಇಡಬಾರದು. ನೆಕ್ಸ್ಟ್ ಮೂರನೇದು ಬಾಬಾ ಹೇಳ್ತಾರೆ ಧನ. ಜ್ಞಾನಧನ ಅಂತೂ ಇದೆ ಬೇಕಾದಷ್ಟು. ಎಷ್ಟಿದೆ ಅಂತಂದ್ರೆ ಬೇರೆಯವ್ರಿಗೆ ಹೇಳಲಿಕ್ಕೆ ಬೇಕಾದಷ್ಟು ಜ್ಞಾನ ಇದೆ. ಈಶ್ವರ ಜ್ಞಾನದ ಮಾತನ್ನು ನಾನು ಹೇಳ್ತಾ ಇರುವಂತದ್ದು. ನಮ್ಮ ಜೀವನದಲ್ಲಿ ನಮ್ಮದು ಚೆಕ್ ಮಾಡ್ಕೊಳ್ಳಿಕ್ಕೆ ಏನಿಲ್ಲ, ಜ್ಞಾನ ಇಲ್ಲ. ಇಲ್ಲಿ ಬಾಬಾ ಹೇಳ್ತಾ ಇರುವಂತದ್ದು ಸ್ಥೂಲವಾದಂತಹ ಧನ. ಹಾಗಿದ್ರೆ ನಾನು ಈಶ್ವರಿ ಧನವನ್ನ ಯಥಾರ್ಥವಾಗಿ ಯಜ್ಞಕ್ಕೆ ಕೊಟ್ಟಿದ್ದೇನೋ ಇಲ್ವೋ, ಆ ಪರ್ಸೆಂಟೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೋ ಇಲ್ವೋ, ಹೆಂಗ್ ಗೊತ್ತಾಗ್ತದೆ? ನೀವು ಧನವನ್ನ ಈಶ್ವರ ಯಜ್ಞಕ್ಕೆ ಕೊಟ್ಟಿದ್ದೆ ಆದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಎಂದೂ ಕೂಡ ಜೀವನ ನಿರ್ವಹಣೆಗೆ, ಸಾಧಾರಣ ಸಹಜವಾದಂತ ಜೀವನಕ್ಕೆ ಎಂದೂ ಕೂಡ ಹಣಕಾಸಿನ ತೊಂದರೆ ಬರೋದಿಲ್ಲ. ಬಾಬನ ಮಕ್ಕಳು ಆದ್ರಿ ಅಂತ ತಕ್ಷಣ ಬಿಲ್ಡಿಂಗ್ ಸಿಕ್ಬಿಡ್ತು, ಆಸ್ತಿ ಸಿಕ್ಬಿಡ್ತು, ಕರೋಡಪತಿ ಆದ್ರಿ, ಲಕ್ಷಾಧಿಪತಿ ಆದ್ರಿ ಅಂತ ಬಿಟ್ಟಲ್ಲ. ಬಾಬಾ ಹೇಳ್ತಾರೆ ಇಚ್ಛೆ ಬೇರೆ, ಅವಶ್ಯಕತೆ ಬೇರೆ. ಅವಶ್ಯಕತೆ ಅಂತಂದ್ರೇನು? ಅನ್ನ ಸಾಂಬಾರ್ ತಿಂದ್ರು ಹೊಟ್ಟೆ ತುಂಬುತ್ತದೆ ಆತ್ಮೀಯರೇ. 25 ವೆರೈಟಿ ಬೇಕು ಅಂದ್ರೂ ಕೂಡ ಹೊಟ್ಟೆ ತುಂಬುತ್ತದೆ. 25 ವೆರೈಟಿ ಬೇಕು ಅಂದ್ರೆ ಇಚ್ಛೆ. ನಿಮಗೆ ಸಿಂಪಲ್ ಆದಂತ ತುಂಬಾ ಬಡತನದ ಜೀವನ ಅಲ್ಲ, ಮಧ್ಯ ರೀತಿಯ ಜೀವನವನ್ನ ಮಾಡ್ಲಿಕ್ಕೆ ಊಟ, ತಿಂಡಿ, ಬಟ್ಟೆ, ಮನೆ, ವಾಸ್ತವ್ಯಕ್ಕೆ ಮತ್ತು ಆರೋಗ್ಯಕ್ಕೆ ಏನೇನು ಬೇಕು ಅವಶ್ಯಕತೆಯ ಅನುಸಾರದಲ್ಲಿ ವರ್ತಮಾನ ಸಮಯಕ್ಕೆ ಅನುಸಾರ ಎಷ್ಟು ಬೇಕು ಅಷ್ಟನ್ನು ಕೊಡುವಂತ ಜವಾಬ್ದಾರಿ ನನ್ನದು. ಯಾರ್ದು? ಭಗವಂತದ್ದು. ಯಾವಾಗ? ನೀವು ನಿಮ್ಮ ಧನವನ್ನ ಯಜ್ಞಕ್ಕೆ ಕೊಟ್ಟಾಗ. ನೆನಪಿರ್ಲಿ, ನಾನು ಯಜ್ಞಕ್ಕೆ ಕೊಡದೇನೆ ನಾನು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅಲ್ಲ ಅಣ್ಣವ್ರೆ, ಈಗ
ನಾವು ಸಂಪಾದನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಹೊರಗಡೆ ಮಾತೆಯರು ಸಂಪಾದನೆ ಮಾಡ್ಲಿಕ್ಕೆ ಹೋಗುದಿಲ್ಲ, ನಮ್ಮ ಹತ್ರ ಹಣ ಇರುವುದಿಲ್ಲ. ಆವಾಗ ಹೆಂಗ್ ಸೆಟ್ಲ್ಮೆಂಟ್ ಮಾಡೋದು? ಸರಿ, ಸ್ಥೂಲ ಧನ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ನೀವು ಯೋಗ ಧನವನ್ನ ಕೊಡಬಹುದಲ್ಲ, ತಪಸ್ಸಿನ ಮೂಲಕ ನೀವು ಭಾಗ್ಯವನ್ನ ನೀವು ಮಾಡ್ಕೊಳ್ಬಹುದಲ್ವಲ್ಲ. ಆ ಮೂಲಕನೂ ಕೂಡ ನೀವೇನು ಮಾಡಬಹುದು? ಸ್ಥೂಲ ಧನದ ಅವಶ್ಯಕತೆಯನ್ನು ಪೂರೈಕೆ ಮಾಡಿಕೊಳ್ಳಬಹುದು. ಇನ್ನು ಕೆಲವೊಬ್ಬರಲ್ಲಿ ಏನಿರ್ತಾರೆ, ಧನ ಬೇಕಾದಷ್ಟು ಇರ್ತಾರೆ, ಕೊಡ್ಲಿಕ್ಕೆ ಕಂಜೂಸ್ತರ ಮಾಡ್ತಾರೆ. ಈಶ್ವರ ಜೀವನದಲ್ಲಿ ನೋಡಿದ್ದೇನೆ, ತುಂಬಾ ಬಡವರು ಇರ್ತಾರೆ, ಅವ್ರು ಕೊಡ್ಬೇಕು ಅಂತ ತುಂಬಾ ಮನೋಭಾವ ಇರ್ತಾರೆ, ಕೊಡ್ತಾ ಇರ್ತಾರೆ. ತುಂಬಾ ಹಣವಂತರು ಇರ್ತಾರೆ, ಕೊಡ್ಲಿಕ್ಕೆ ತುಂಬಾ ಸಲ ಯೋಚನೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಯಾರು ಇಟ್ಕೊಂಡಿರ್ತಾರೋ ಒಂದಲ್ಲ ಒಂದು ದಿನ ವಿನಾಶ ಆಗ್ಬಿಡ್ತದೆ. ಸರಿನಾ? ಅದಕ್ಕಾಗಿ ಅಂತಿಮ ಸಮಯದಲ್ಲಿ ನಾನು ಕೊಡ್ತೇನೆ ಅಂತಂದ್ರೆ ನಿಮ್ಮ ಹತ್ರ ತಗೊಳ್ಬೇಕು ಅಂತ ಬಿಟ್ಟು ಏನು ಕಂಡೀಷನ್ ಇಲ್ಲ, ಅವಶ್ಯಕತೆ ಇದ್ದಾಗ ಮಾತ್ರ ನಾನು ತೆಗೆದುಕೊಳ್ತೇನೆ. ಅದಕ್ಕಾಗಿ ಈಗ ಬಾಬನಿಗೆ ಗೊತ್ತಿದೆ ನಿಮ್ಮ ಲೆವೆಲ್ ಎಷ್ಟು, ನೀವೆಷ್ಟು ಕೊಡಬಹುದು, ಎಷ್ಟು ಸಾಧ್ಯತೆ ಇದೆ, ಕೊಡುವಂತ ಭಾವನೆ ಇದೆಯೋ ಇಲ್ವೋ, ಉದ್ದೇಶ ಏನು ಬಾಬನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆ ಸಮಯದ ಅನುಸಾರ ನೀವು ಕೊಡ್ತಾ ಇದ್ದೀರೋ ಇಲ್ವೋ, ಕೊಟ್ಟಿದ್ದಿದ್ರೆ ಊಟಕ್ಕೆ ತಿಂಡಿಗೆ ಆರಾಮಾಗಿರ್ಲಿಕ್ಕೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಹಣವನ್ನ ನಾನು ಕೊಡ್ತೇನೆ. ಹಾಗಾದ್ರೆ ಇಲ್ಲಿಯವರೆಗೆ ನಿಮ್ಗೆ ಈಶ್ವರ ಜೀವನದಲ್ಲಿ ಜೀವನಕ್ಕೆ ಊಟ ತಿಂಡಿಗೆ ಎಲ್ಲೂ ಉಪವಾಸ ಇಲ್ಲ, ಆರಾಮಾಗಿದ್ದೀರಿ ಅಂತಂದ್ರೆ ನಿಮ್ಮ ಧನದ ಲೆಕ್ಕಾಚಾರ ಸರಿ ಇದೆ. ಯಾವುದೋ ಒಂದು ಕಾರಣದಿಂದ ಅಯ್ಯೋ ಅಣ್ಣವ್ರೆ ಏನು ಮಕ್ಕಳದ ಎಕ್ಸಾಮ್ ಇದು ಬಂದ್ಬಿಡ್ತು, ಫೀಸಿಗೆ ಹಣ ಇಲ್ಲ, ಚಿಂತೆ ಇದೆ ಅಂತಂದ್ರೆ ಇನ್ನೂ ನಮ್ಮ ಧನದ ಲೆಕ್ಕಾಚಾರ ಸರಿ ಇಲ್ಲ, ಅಂದ್ರೆ ಇನ್ನೂ ಯೋಗದ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಲೆಕ್ಕ. ಓಕೆ, ಒಂದು ಸ್ವಗೋಸ್ಕರ, ಇನ್ನೊಂದು ಸೇವೆಗೋಸ್ಕರ. ಯಾವುದೋ ಒಂದು ದೊಡ್ಡ ದೊಡ್ಡ ಸೇವೆಯನ್ನು ನೀವು ಮಾಡ್ತಿದ್ದೀರಾ, ಇವಾಗ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆಗ್ಲಿ ಯಾವುದೇ ಆಗ್ಲಿ, ಹೇಳ್ತಾರೆ ಸೇವೆ ಮಾಡಬೇಕು. ಸೇವೆ ಅಂತಂದ್ರೆ ಏನು ಅಂತಂದ್ರೆ ಒಂದು ನಿಮ್ಮ ವೈಯಕ್ತಿಕಗೋಸ್ಕರ, ಇನ್ನು ಮಕ್ಕಳ ಬಗ್ಗೆ ಫೀಸ್ ಇರ್ಬೋದು, ಮತ್ತೊಂದು ಏನಿರ್ಬೋದು, ನಾನು ಹೇಳ್ತಾ ಇರೋದು ಲೌಕಿಕ ರೂಪದಲ್ಲಿ. ಇನ್ನು ಅಲೌಕಿಕ ರೂಪದಲ್ಲಿ ಏನು ಅಂತ ರಕ್ಷಾ ಬಂಧನ ಬಂತು, ಶಿವರಾತ್ರಿ ಬಂತು, ಏನೋ ಒಂದು ಪ್ರೋಗ್ರಾಮ್ ಬಂತು, ಯಾರೋ ಬರ್ತಾ ಇದ್ದಾರೆ, ಬಟ್ಟೆಗಳು ಬಂತು, ಹಾಗೆ ಅಲ್ಲೂ ಕೂಡ ಏನು ಹಣಕಾಸಿನ ಅವಶ್ಯಕತೆ ಇದ್ದಾಗ ಹೆಸರು ಕೀರ್ತಿಯ ಇಚ್ಛೆ ಇಲ್ಲದೇನೆ ನೀವು ಸೇವೆಗೋಸ್ಕರ ಭಗವಂತನಿಗೆ ಅಪ್ಲಿಕೇಶನ್ ಇಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾರ್ದೋ ಒಬ್ಬರ ಮೂಲಕ ಹಣಕಾಸಿನ ಸಂಯೋಗವನ್ನು ಕೊಡುವಂತ ಜವಾಬ್ದಾರಿ ನನ್ನದು. ಅದರ ಫಲಿತಾಂಶ ಏನಾಗ್ತದೆ ಅಂತಂದ್ರೆ ಸಮಯದ ಅನುಸಾರ ಹಣನೂ ಬರ್ತದೆ, ಕೆಲಸನೂ ಆಗ್ತದೆ, ಭಂಡಾರ ಫುಲ್ ಆಗ್ತದೆ, ಉಳಿತಾಯನೂ ಕೂಡ ಆಗತ್ತೆ. ಜೊತೆಗೆ ಒಳ್ಳೆಯ ಉದ್ದೇಶದಿಂದ ನೀವು ಕರ್ಮ ಮಾಡಿರುವಂತ ಕಾರಣದಿಂದ ಆ ಕರ್ಮದಿಂದ ಸಫಲತೆನೂ ಕೂಡ ಸಿಗತ್ತೆ. ಒಂದು ವೇಳೆ ಹೆಸರು ಕೀರ್ತಿಗೋಸ್ಕರ ನನ್ನನ್ನು ಹೊಗಳಬೇಕು, ನಂದೇ ಹೆಸರು ಮುಂದಕ್ಕೆ ಬರಬೇಕು ಅಂತ ನೀವು ಪ್ಲಾನಿಂಗ್ ಅನ್ನ ಮಾಡಿದರೆ, ಪ್ರೋಗ್ರಾಮ್ ಮಾಡಿದ್ರೆ, ಸೇವೆ ಆರಂಭ ಮಾಡಿದರೆ ಅರ್ಥ ಟೈಮಿಗೆ ಸರಿಯಾಗಿ ಹಣ ಬರೋದಿಲ್ಲ. ನೀವು ನಿರೀಕ್ಷೆ ಮಾಡೋದು 5 ಲಕ್ಷ ಆಗಿದ್ರೆ 2 ಲಕ್ಷನೇ ಬರ್ತದೆ, 3 ಲಕ್ಷ ಸಾಲ ಮಾಡ್ಬೇಕಾಗ್ತದೆ, ಇಂಟ್ರೆಸ್ಟ್ ತುಂಬ್ತಾ ಇರ್ಬೇಕಾಗ್ತದೆ. ಜೊತೆಗೆ ಅಂತಹ ಕಾರ್ಯಕ್ಕೆ ನಾನು ಯಾವುದೇ ರೀತಿಯ ಸಹಯೋಗ ಸಪೋರ್ಟ್ ಕೊಡೋದಿಲ್ಲ. ಅವನ ಸ್ಪಷ್ಟವಾದಂತ ಮಾತು. ಹಾಗೆ ನೋಡ್ಕೊಳ್ಳಿ, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಎಲ್ಲಾ ಕಾರ್ಯ ಆದ ಮೇಲೂ ಕೂಡ ಸ್ಥೂಲ ಧನದಲ್ಲಿ ನಿಮ್ಮಲ್ಲಿ ಉಳಿತಾಯ ಆಗ್ತಾ ಇದೆಯಾ, ಭಂಡಾರ ಭರಪೂರ್ ಇದೆಯಾ, ತುಂಬಾ ಇದೆಯಾ ಅಂತಂದ್ರೆ ಏನರ್ಥ? ನಿಮ್ಮ ಧನ ಸರಿ ಇದೆ, ಆ ವಿಧಿಯಲ್ಲಿ ನೀವು ಕರೆಕ್ಟ್ ಆಗಿದ್ದೀರಿ ಅಂತ ಹೇಳ್ಬಿಟ್ಟು ಅರ್ಥ. ಓಕೆನಾ? ನೆಕ್ಸ್ಟ್ ಬರ್ತದೆ ಬಾಬಾ ಹೇಳ್ತಾರೆ ಜನದ ಭಾಗ್ಯ. ಯಾಕಂದ್ರೆ ನಮ್ಗೆ ಸಹಯೋಗಿ ಜನನೂ ಕೂಡ ಬೇಕಲ್ಲ. ಲೌಕಿಕದಲ್ಲೂ ಕೂಡ ನಾವು ಒಬ್ಬರೇ ಮನೇಲಿ ಇರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸಂಸಾರದವರು, ಕುಟುಂಬದವರು, ಅಕ್ಕಪಕ್ಕದವರು. ಈಶ್ವರಿ ಜೀವನದಲ್ಲೂ ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತು ನಾವಿಲ್ಲಿ ಪ್ರೋಗ್ರಾಮ್ ಅನ್ನು ಕೊಡ್ತಿದೀವಿ ಅಂತಂದ್ರೆ ಎದುರುಗಡೆ ನಾನು ಇರಬಹುದು ಆತ್ಮೀಯರೇ, ಅದು ಇದ್ರ ಹಿಂದ್ಗಡೆ ತುಂಬಾ ಜನರ ಸಹಯೋಗ ಇದೆ, ತುಂಬಾ ಜನರ ಈಶ್ವರಿ ಪರಿವಾರದವರ ಭಗವಂತನ ಸಹಯೋಗ ಇರುವುದು. ಅದು ಧನದ ರೂಪದಲ್ಲಿರ್ಬೋದು, ವಸ್ತುವಿನ ರೂಪದಲ್ಲಿರ್ಬೋದು, ರೆಕಾರ್ಡಿಂಗ್ ರೂಪದಲ್ಲಿರ್ಬೋದು. ಇವತ್ತು ಝೂಮ್ ಆಪರೇಟ್ ಮಾಡ್ತಿದ್ದಾರೆ, ಅಥವಾ ಎಡಿಟಿಂಗ್ ಮಾಡ್ತಾರೆ, ಅಥವಾ ಅವರು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಏನಾಗಿರ್ತದೆ, ಸಹಯೋಗ ಸಿಗ್ತದೆ. ಯಾರು ಒಬ್ಬರು ವ್ಯಕ್ತಿ ಮಾತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಸಮಯದ ಅನುಸಾರ ಜನರ ಸಹಯೋಗ ಸಿಗ್ತಾ ಇದೆ. ಜೊತೆಯಲ್ಲಿ ಅವ್ರದ್ದು ಸಹಯೋಗ ಅಷ್ಟೇ ಅಲ್ಲ, ಸ್ನೇಹ ಪ್ರೀತಿ ಸಿಗ್ತಾ ಇದೆ ಅಂತಂದ್ರೆ ನಿಮ್ಮ ಜನದ ಭಾಗ್ಯ ಸರಿ ಇದೆ. ಅದು ಲೌಕಿಕದಲ್ಲಿರ್ಬೋದು, ಅಲೌಕಿಕದಲ್ಲಿರ್ಬೋದು.
ನಿಮ್ಮಲ್ಲಿ ಯಾವುದೇ ರೀತಿ ಮನಸ್ತಾಪಗಳು ಇರಬಾರ್ದು. ಖುಷಿಯಿಂದ ಅವರು ಸಹಯೋಗವನ್ನ ಕೊಡಬೇಕು, ಪ್ರೀತಿಯಿಂದ ಕೊಡಬೇಕು. ನೀವು ಕೇಳಿಬಿಟ್ಟು ತಗೊಳ್ಳೋದಲ್ಲ, ಅವರಾಗಿ ಅವರು ಆಫರ್ ಅನ್ನ ಮಾಡಬೇಕು. ಓಕೆ, ಹಾಗಿದ್ರೆ ಕೆಲವೊಂದ್ ಕಡೆ ನಮ್ಗೆ ಒಬ್ಜೆಕ್ಷನ್ ಬರ್ತದಲ್ಲ, ಒಪೋಸ್ ಬರ್ತದಲ್ಲ. ಹೌದು, ಸ್ನೇಹ ಸಹಯೋಗನು ಸಿಗ್ತದೆ. 5% ಜನರಿಂದ ಪರೀಕ್ಷೆನೂ ಕೂಡ ಬರ್ತದೆ. ಲೌಕಿಕದಲ್ಲಿ ಇರಬಹುದು, ಅಲೌಕಿಕದಲ್ಲಿ ಇರಬಹುದು, ಬರ್ತದೆ. ಅಪೋಸ್ ಮಾಡ್ತಾರೆ, ಸರಿ ಇಲ್ಲ ಅಂತಂದು ಕೂಡ ಹೇಳ್ತಾರೆ. ಆದರೆ ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಅದರ ಬಗ್ಗೆ ಚಿಂತನೆನೂ ಕೂಡ ಮಾಡಬೇಡಿ. ಆ ವಿಷಯವನ್ನ ಮನಸ್ಸಲ್ಲಿ ಇಟ್ಬಿಟ್ಟು ಕೊರಗಬೇಡಿ. ಆ 5%ಗೂ ಕೂಡ ಕಾರಣ ನೀವು ಮಾಡಿರುವಂತ ಮೊದಲನೇ ಜನ್ಮದ ಕರ್ಮದ ಲೆಕ್ಕಾಚಾರ. ನೀವು ರಾಜಯೋಗದಿಂದ ಶುಭ ಭಾವನೆ, ಶುಭ ಕಾಮನೆಯಿಂದ ನೀವು ಅವರ ಪ್ರತಿ ಮತ್ತೆ ಒಳ್ಳೆತನವನ್ನು ಯೋಚನೆ ಮಾಡ್ತಾ ಹೋಗಿ, ಅವರ ಪ್ರತಿ ಹೆಚ್ಚಿಗೆ ಯೋಗದ ಶಕ್ತಿಯನ್ನು ಕಳಿಸ್ತಾ ಹೋಗಿ, ತಪಸ್ಸನ್ನು ಜಾಸ್ತಿ ಮಾಡ್ತಾ ಹೋಗಿ, ಅವಾಗ ಲೆಕ್ಕಾಚಾರಗಳು ಏನಾಗ್ತಾ ಹೋಗ್ತಾವೆ, ಕಡಿಮೆ ಆಗ್ತಾ ಹೋಗ್ತವೆ. 5,000 ರೂಪಾಯಿ ಸಾಲ ಮಾಡಿದ್ದೀರಿ, ಪದೇ ಪದೇ ಸಿಗ್ತಾ ಇದೆ, ಕೇಳ್ತಾ ಇರ್ತಾನೆ. ನೀವು ಸಾಲ ತೀರಿಸ್ಬಿಟ್ರೆ ಏನಾಗ್ತದೆ, ಒಂದ್ಸಲ ತೀರ್ತು ಅಂತಂದ್ರೆ ಲೆಕ್ಕದಲ್ಲಿರುವಂತ ನಿಮ್ಮ ಅಕೌಂಟ್ ಅನ್ನ ಕಾಟ್ ಮಾಡಾಕ್ತಾನ. ಆ ಪೇಜ್ ಓಪನ್ ಮಾಡಿದಾಗ ಏನಾಗ್ತದೆ, ಅಲ್ಲಿ ಲೆಕ್ಕ ತೋರಿಸೋದಿಲ್ಲ. ನಿಮ್ಮ ಎದುರುಗಡೆ ಬಂದಾಗ ಏನ್ ಮಾಡ್ತಾನೆ, ಚೆನ್ನಾಗಿದ್ದೀರೇನ್ರಿ, ಊಟ ತಿಂಡಿ ಆಯ್ತೇನ್ರಿ, ಮಕ್ಕಳೆಲ್ಲ ಬಂದಿದಾರಾ, ಮದುವೆ ಆಗಿದೆ, ಮಾತಾಡ್ತಾನೆ. ಅದೇ ಸಾಲ ಇದ್ದಿದ್ರೆ, ಸಾಲ ಕೊಟ್ಟಿಲ್ಲ ನೀವು, ಇಂಥ ದಿನ ಕೊಡ್ತೇನೆ ಅಂತ ಹೇಳಿದ್ರಿ ಅಂತ ಅದನ್ನ ನೆನ್ಪು ಮಾಡ್ತಾ ಇರ್ತಾನೆ. ಹಾಗೆ ಇವತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಪದೇ ಪದೇ ವಿಘ್ನಗಳು, ತೊಂದರೆಗಳು, ಸಂಬಂಧದಲ್ಲಿ ತೊಂದರೆಗಳು, ಜಗಳಗಳು, ಗಲಾಟೆಗಳು ಬರ್ತಾ ಇದ್ದಾವೆ ಅಂತಂದ್ರೆ ಇನ್ನೂ ಅವರ ಲೆಕ್ಕಾಚಾರ ನೀವು ಇನ್ನು ಸೆಟ್ಲ್ ಮಾಡಿಲ್ಲ. ಇಲ್ಲ ಅಂದ್ರೆ ನಾವು ತುಂಬಾ ಯೋಗ ಮಾಡ್ತೀವಿ, ಅದು ಯಾಕೆ ಸೆಟ್ಲ್ ಆಗ್ತಾ ಇಲ್ಲ, ಇನ್ನು ತುಂಬಾ ಸಾಲ ಇದೆ. 2,500 ವರ್ಷದಿಂದ ಮಾಡಿರುವಂತ ಸಾಲ ಇದೆಯಲ್ಲ, ಅದಕ್ಕಾಗಿ ಇನ್ನೂ ಹೆಚ್ಚಿನ ತಪಸ್ಸನ್ನ ಮಾಡ್ಬೇಕಾಗ್ತದೆ. ಮತ್ತು ಅವ್ರ ಜೊತೆಗೆ ನೀವು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಇನ್ನೂ ಕಂಪ್ಲೇಂಟ್ ಮಾಡ್ತಾ ಹೋದ್ರೆ ಇನ್ನೂ ಲೆಕ್ಕಾಚಾರಗಳು ಹೆಚ್ಚಿಗೆ ಆಗ್ತವೆ. ಹಾಗಂದ್ರೆ ಸಿಂಪಲ್. ಒಬ್ಬ ವ್ಯಕ್ತಿ 5,000 ರೂಪಾಯಿ ಸಾಲ ಮಾಡಿದಿರಿ, ಮದುವೆ ಮನೇಲಿ ಅವ್ನು ಕೇಳಿದಾನೆ 5,000 ರೂಪಾಯಿ ಸಾಲ ಇದೆ ಅಂತ ಬಿಟ್ಟು, ನೀವು ಅವನ ಜೊತೆ ಜೋದ ಜಗಳ ಮಾಡಿದ್ರಿ. ನಾನು ಓಡೋಗ್ತೇನ, ನನ್ನ ಮನೆ ಇಲ್ವಾ, ನಿನ್ನ ಎದುರುಗಡೆ ಇದ್ದಿದೆ ಅಲ್ವಾ, ಇಷ್ಟೆಲ್ಲ ಆಸ್ತಿ ಇದೆ, ನಂತರ 5 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಓಡೋಗ್ತೇನೆ ಅಂತ ಜಗಳ ಮಾಡಿದ್ರೆ 5 ಕೋಟಿಯಲ್ಲಿ 10 ಕೋಟಿ ಇಲ್ಲ, ಒಂದು 5,000 ರೂಪಾಯಿ ಕೊಟ್ಟರೆ ತಾನೇ ಕ್ಲಿಯರ್ ಆಗ್ತದೆ. ನಿಮ್ಮ ಹತ್ರ ಎಷ್ಟಿದ್ರೆ ಏನ್ ಪ್ರಯೋಜನ? ಸರಿ, ಯಾವಾಗ ನೀವು ಜಗಳ ಮಾಡ್ತಿರೋ ಅವ್ನು ನೆಕ್ಸ್ಟ್ ಏನ್ ಮಾಡ್ತಾನೆ, ಸುಮ್ನೆ 5,000 ರೂಪಾಯಿ ತಗೊಳ್ಳೋ ಸುಮ್ನೆ ಇರ್ತಾನೆ. ಅವನು 5,000 ರೂಪಾಯಿ ಇಂಟ್ರೆಸ್ಟ್ ಹಾಕ್ಬಿಟ್ಟು ಬಿಲ್ ಕಳಿಸ್ತಾನೆ. ಯಾಕೆ? ನೀವು ಜಗಳ ಮಾಡಿದ್ದಲ್ಲ ಅದಕ್ಕೆ. ಸುಮ್ನೆ ಇದ್ರೆ ಆಯ್ತಪ್ಪ ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ರು, ಸುಮ್ನೆ ಇರ್ತಿದ್ದ. ಹಾಗೆ ಇವತ್ತು ನಿಮ್ಮ ಲೌಕಿಕ ಸಂಬಂಧದಲ್ಲಿ, ಅಲೌಕಿಕ ಜೀವನದಲ್ಲಿ ಮಾನಸಿಕವಾಗಿ ಸೂಕ್ಷ್ಮವಾಗಿ ಯಾರದೇ ಪ್ರತಿ ಕ್ರೋಧ, ಸಿಟ್ಟು, ಜಗಳಗಳು, ಭಿನ್ನಾಭಿಪ್ರಾಯಗಳು ಬಂದ್ರೆ ಇನ್ನೂ ಲೆಕ್ಕಾಚಾರಗಳು ಜಾಸ್ತಿ ಆಗ್ತವೆ. ಗೊತ್ತಿರ್ಲಿ, ನಮ್ಮ ಮನೆಯವರು ಹಂಗ ಮಾಡ್ತಾರೆ, ನಮ್ಮ ಸೊಸೆ ಹಿಂಗ್ ಮಾಡ್ತಾರೆ, ನಮ್ಮ ಅತ್ತೆ ಹಿಂಗ್ ಮಾಡ್ತಾರೆ, ಸೇವಕಂದ್ರ ಟೀಚರ್ ಹಿಂಗ್ ಮಾಡ್ತಾರೆ ಅಂತ ನೀವು ಮನಸ್ಸಿನಲ್ಲಿ ಸ್ಥೂಲವಾಗಿ ವರ್ಣನೆ ಮಾಡಿದ್ರಿ, 5,000 ರೂಪಾಯಿಗೆ ಇಂಟ್ರೆಸ್ಟ್ ಸೇರಿಬಿಟ್ಟು ಬರ್ತದೆ ಅಂತ ಲೆಕ್ಕಾಚಾರ ಇಟ್ಕೊಳ್ಳಿ. ಅರ್ಥ ಆಗ್ತಿದೆ? ಅದಕ್ಕಾಗಿ ಆ ಒಂದು ಸಂಕಲ್ಪವನ್ನ, ಮಾತನ್ನ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಡ್ರಾಮಾ ಅಂತ ಗೊತ್ತು, ಅಕ್ಸೆಪ್ಟ್ ಮಾಡಬೇಕು. ನಾನೇ ಮಾಡಿರುವಂತ ಕರ್ಮದ ಫಲ ಅಂತ ಗೊತ್ತಿರಬೇಕು. ಅದಕ್ಕಾಗಿ ಬೇಗ ಸಾಲ ತೀರಿಸಬೇಕು ಅಂತ ಯೋಚನೆ ಮಾಡಿ ಮಕ್ಕಳೇ. ನಾವೇನ್ ಮಾಡ್ತೀವಿ, ಸಾಲ ತುಂಬಾ ಇದೆ ಅಂತ ಗೊತ್ತಿದೆಯಲ್ವಾ, ಅದಕ್ಕೆ ಭಾಗ್ಯ ಮಾಡ್ಕೊಳ್ಬೇಕು ಅಂತಂದ್ರೆ. ಯಾಕಂದ್ರೆ ಇಲ್ಲಿ ಲಾಟ್ರಿ ಸಿಗ್ತದೆ, 1ಕ್ಕೆ 13 ಸಿಗ್ತದೆ. ನಾವೇನ್ ಮಾಡ್ತೇವೆ, ಹಣ ಇರೋದನ್ನ ಲೌಕಿಕದಲ್ಲಿ ಹಾಕೋಣ, ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಕೊಡೋಣ, ಇವ್ರಿಗೆ ಬ್ಯಾಂಕಲ್ಲಿ ಇಡೋಣ, ಬಿಲ್ಡಿಂಗ್ ಕೊಟ್ಟೋಣ, ಬಾಡಿಗೆ ತಗೊಳ್ಳೋಣ. ಅಲ್ಲಿ ನಾವು ಕೊಟ್ಟಾಗ ಏನಾಗತ್ತಂತಂದ್ರೆ ನಿರೀಕ್ಷಿತವಾದ ಫಲನೂ ಸಿಗೋದಿಲ್ಲ, ಈ ಸೂಕ್ಷ್ಮವಾದ ಲೆಕ್ಕಾಚಾರಗಳು ಸಿಗೋದಿಲ್ಲ. ರಾಜಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಮ ಮನಸ್ಸನ್ನ ಪರಮಾತ್ಮನ ಇಡ್ಲಿಕ್ಕೆ ಆಗೋದಿಲ್ಲ, ಭಾಗ್ಯ ಆಗೋದಿಲ್ಲ, ಅಕೌಂಟ್ ಸೆಟಲ್ಮೆಂಟ್ ಆಗೋದಿಲ್ಲ. ಸ್ಥೂಲವಾಗಿ ಬಿಲ್ಡಿಂಗ್ಗಳು, ಕಾರುಗಳು, ವಸ್ತುಗಳು ಎಲ್ಲ ಕಾಣ್ತಾ ಇರ್ತವೆ. ಮಾನಸಿಕವಾಗಿ ಟೆನ್ಷನ್. ಆ ಟೆನ್ಷನ್ ಅಲ್ಲೇ ನಮ್ಮ ದೀಪಾವಳಿ ಆಗ್ಬಿಡ್ತದೆ. ದೀಪ ಇರ್ತದೆ, ಸೀರಿಯಲ್ ಸೆಟ್ ಇರ್ತದೆ, ಹೋಳಿಗೆ ಮಾಡಿರ್ತೀವಿ, ಒಬ್ಬಟ್ಟೆ ಮಾಡಿರ್ತೀವಿ, ತುಪ್ಪ ಮಾಡಿರ್ತೀವಿ, ಊಟ ಮಾಡ್ತೀವಿ, ಬೇರೆ ಕೊಡ್ತೀವಿ. ಆದ್ರೆ ಮಾನಸಿಕವಾಗಿ ದೀಪ ಇಲ್ಲವೇ ಇಲ್ಲ, ಆ ಖುಷಿ ಇಲ್ಲವೇ ಇಲ್ಲ. ಬಾಬನ ಮಗು ಆದ್ಮೇಲೂ ಕೂಡ ಅತೀಂದ್ರಿಯ ಸುಖದ ಅನುಭವ ಇಲ್ಲ. ಅದಕ್ಕಾಗಿ ಯಾರು ಈ ರೀತಿ ಅಕೌಂಟ್ ಸೆಟಲ್ಮೆಂಟ್ ಮಾಡ್ಕೊಂಡಿರ್ತಾರೋ ಅವರು ಸದಾ ಕಾಲ ಪ್ರಸನ್ನ ಚಿತ್ತರಾಗಿರ್ತಾರೆ. ಅಂತ ಪ್ರಶ್ನೆ ಚಿತ್ರ ಇರುವುದಿಲ್ಲ. ಪ್ರಶ್ನೆ ಚಿತ್ರ ಅಂತಂದ್ರೆ ಏನು, ಅವ್ರು ಯಾಕೆ ಹಿಂಗ್ ಹೇಳಿದ್ರು, ಇವ್ರು ಯಾಕೆ ಹಿಂಗ್ ಹೇಳಿದ್ರು, ಅವ್ರು ಹಂಗೆ ಹೇಳ್ಬಾರ್ದಿತ್ತಲ್ಲ, ಸೇವಾಗೇಂದ್ರ ಟೀಚರ್ ನನಗ್ ಮಾತ್ರ ಹಿಂಗೆ ಯಾಕೆ ಹೇಳ್ತಾರೆ, ಹೀಗೆ ಸದಾ ಕಾಲ ಬೇರೆಯವರ ಪ್ರತಿ ಪ್ರಶ್ನೆಗಳು ಇರದೇನೆ ಪ್ರಸನ್ನ ಚಿತ್ರ. ಎಸ್, ಓಕೆ, ಲೆಕ್ಕಾಚಾರಗಳಿದ ಬಾಬನಿಗೆ ಹೇಳಿ, ಬಾಬಾ ಇವರಿಂದ ಲೆಕ್ಕಾಚಾರ ಬರ್ತದೆ, ಇದು ಬೇಗ ಪೇಮೆಂಟ್ ಮಾಡಿ. ಬ್ಯಾಂಕ್ನವ್ರಿಗೆ ಹೇಳ್ಬೇಕಲ್ಲ, ಬಾಬಾ ಹೇಳ್ತಾರೆ ಪೇಮೆಂಟ್ ಮಾಡ್ಬೇಕಾ, ಹೌದು, ಬೇಗ ಯೋಗ ಮಾಡಿ, ಹೆಚ್ಚಿಗೆ ಯೋಗ ಮಾಡಿ, ಮನಸ್ಸನ್ನು ಪರಮಾತ್ಮನಿಗೆ ಕೊಡಿ, ಕಂಡೀಷನ್ ಇಲ್ಲದೆ ಕೊಡಿ. ಹೀಗೆ ಬಾಬಾನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಕಂಡೀಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ಆತ್ಮೀಯರೇ, ಚೆಕ್ ಮಾಡ್ಕೊಳ್ಳಿ. ಹೆಚ್ಚಿನ ಸಮಯವನ್ನ, ಹೆಚ್ಚಿನ ಇಂದ್ರಿಯವನ್ನ
ಸಂಕಲ್ಪವನ್ನ ಈಶ್ವರ್ಯ ಕಾರ್ಯಕ್ಕೆ ಕೊಡಿ. ನನಗೆ ಟೈಮ್ ಇಲ್ಲ ಅಂತ ನೀವು ಹೇಳಿದ್ರೆ ಬಾಬನಿಗೂ ಟೈಮ್ ಇಲ್ಲ. ಸಿಂಪಲ್. ನೀವು ಭಗವಂತನ ಕಾರ್ಯಕ್ಕೆ ಸಹಯೋಗ ಕೊಟ್ರೆ ಭಗವಂತ ನಿಮ್ಗೆ ಸಹಯೋಗವನ್ನು ಕೊಡ್ತಾರೆ. ಬಾಬಾ ಹೇಳ್ತಾರೆ ಜಿ ಹುಸು. ಬಾಬಾ ಹೇಳಿದ ತಕ್ಷಣದಲ್ಲಿ ಎಸ್ ಆಫರ್ ಬಂತು ಬಟ್ಟಿಗೆ, ಎಸ್ ಅಣ್ಣವ್ರೆ ಬರ್ತೀವಿ, ನೋಡೋಣ ಮಾಡೋಣ ಕೇಳೋಣ ಅಂತ ಬಾಬಾನು ಕೂಡ ನೋಡೋಣ ಮಾಡೋಣ ಎಲ್ಲಾ ನನ್ನ ಪ್ರೀತಿಯ ಮಕ್ಕಳದೆಲ್ಲಾ ಇಚ್ಛೆ ಪೂರ್ಣ ಆದ್ಮೇಲೆ ಟೈಮ್ ಇದ್ರೆ ನಿನ್ನ ಮಾತು ಕೇಳ್ತೇನೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನೀವು ಭಗವಂತನ ಕಾರ್ಯಕ್ಕೆ ಎಷ್ಟು ಪ್ರಿಫರೆನ್ಸ್ ಅನ್ನ ಕೊಡ್ತೀರಿ ಅಂತ ಯೋಚನೆಯನ್ನ ಮಾಡಿ. ಏನಾದ್ರೂ ಸರಿ ಇಲ್ಲ ಅಂತಂದ್ರೆ ದಯವಿಟ್ಟು ಆತ್ಮೀಯರೇ ಸರಿ ಮಾಡ್ಕೊಳ್ಳಿ. ಮೊದಲನೇ ಪ್ರಾಶಸ್ತ್ಯ ಈಶ್ವರನ ಕಾರ್ಯಕ್ಕೆ ಕೊಟ್ಟಿದ್ದಿದ್ರೆ ಸಮಯದ ಅನುಸಾರ ಪಟ್ ಅಂತ ಬಾಬಾ ಹೇಳಿದ್ರೆ ಫಸ್ಟ್ ಮಾಡ್ಬೇಕು ಅಂತಂದ್ರೆ ಬಾಬಾನು ನಿಮ್ಗೆ ಮೊದಲ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಎವರ್ ರೆಡಿ, ಅದನ್ನು ಕೂಡ ಬಾಬಾ ಹೇಳಿದ್ರು. ಏನಂತ ಎವರ್ ರೆಡಿ ಅಂತಂದ್ರೆ ಏನು? ಸರಳ ರೂಪದಲ್ಲಿ ಯಾವುದೇ ರೀತಿ ಆಲ್ರೌಂಡರ್ ಸೇವೆ ಇದ್ರೂ ಕೂಡ ಮಾಡ್ಲಿಕ್ಕೆ ರೆಡಿ ಇರಬೇಕು. ಮನಸ ವಾಚ ಕರ್ಮಣ ತನು ಮನ ಧನ ಬಾಬಾನಿಂದ ಆಫರ್ ಬಂತು, ಎಸ್ ರೆಡಿ, ಮೊದಲ ಪ್ರಾಶಸ್ತ್ಯ. ಆವಾಗ ಬಾಬಾನೂ ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಫಸ್ಟ್ ಪ್ರಶಸ್ತ್ಯ ಪ್ರಾತಿನಿಧ್ಯವನ್ನ ಕೊಡ್ತಾರೆ. ಆವಾಗ ನಿಮ್ಮ ಜೀವನ ಭಾಗ್ಯದಿಂದ ಕೂಡಿರ್ತದೆ. ಸದಾ ಏನ್ ಮಾಡ್ತಾ ಇರ್ತೀರಾ, ಕೊಡ್ತಾ ಇರ್ತೀರಾ ಮಕ್ಕಳೇ. ಇಲ್ಲ ಅಂತಂದ್ರೆ ತೆಗೆದುಕೊಳ್ತಾ ಇರ್ತಾರೆ. ತೆಗೆದುಕೊಳ್ಳೋದು ಅಂತಂದ್ರೆ ಅವ್ರು ಹಾಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು, ಇವ್ರು ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಅಣ್ಣವ್ರು ಈ ಸಮಸ್ಯೆ ಆ ಸಮಸ್ಯೆ, ಶಾರೀರಿಕ ಕಾಯಿಲೆ ಅತ್ತೆ ಸರಿ ಇಲ್ಲ, ಇದು ಯಾವಾಗ್ಲೂ ನೀವು ಕಂಪ್ಲೇಂಟ್ಗಳಲ್ಲಿ ಇರ್ತೀರಿ ಅಂತಂದ್ರೆ ನೀವು ಭಾಗ್ಯವನ್ನ ಮಾಡಿಕೊಂಡಿಲ್ಲ. ಹಾಗಿದ್ರೆ ನಿಮ್ಮ ಮನಸ್ಸಿನ ದೀಪದಲ್ಲಿ ಏನು ಹಾವಳಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ದಾತಾಪನದ ಹಾವಳಿ ಇದೆಯೋ ಅಥವಾ ದ್ವಾಪರ ಯುಗದಲ್ಲಿ ಲೇವತದ ಹಾವಳಿ ಇದೆಯೋ? ಮನುಷ್ಯಾತ್ಮನ ಹಾವಳಿ ಅಂದ್ರೆ ಒಳಗಡೆ ಬಂದ್ಬಿಟ್ಟು ತೊಂದರೆಗಳು ಬರ್ತಾ ಇದ್ದಾವೋ ಅಥವಾ ಪರಮಾತ್ಮನನ್ನ ಇಟ್ಕೊಂಡ್ಬಿಟ್ಟು ಕೊಡೋದಲ್ಲಿ ಬ್ಯುಸಿ ಆಗಿದ್ದೀರೋ ಅಂತ ಯೋಚನೆ ಮಾಡ್ಕೊಳ್ಳಿ. ಸಾಲ ತೆಗೆದುಕೊಳ್ಳೋದಲ್ಲಿ ಬ್ಯುಸಿ ಆಗಿದ್ದೀರೋ ಅಥವಾ ಗುಣಗಳನ್ನ ಶಕ್ತಿಯನ್ನ ಐಶ್ವರ್ಯ ಸುಖವನ್ನ ಕೊಡೋದಲ್ಲಿ ಬ್ಯುಸಿ ಆಗಿದ್ದೀರೋ ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಕೊಡ್ತಿರೋ ಅಷ್ಟು ಭಾಗ್ಯವಾಗ್ತದೆ, ಎಷ್ಟು ಬೇಡ್ತಿರೋ ಅಷ್ಟು ಲೆಕ್ಕಾಚಾರವಾಗ್ತದೆ. ದಾತನ ಮಕ್ಕಳು ಎಂದೂ ಕೂಡ ಯಾರ ಹತ್ರ ಬೇಡುವಂಥವ್ರು ಆಗಬಾರದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ಏನು ಜೀವನದಲ್ಲಿ ಆಗತ್ತದೋ ಅದು ಡ್ರಾಮಾ ಅಂತ ಏನ್ ಮಾಡ್ಬಿಡಿ, ಬಿಂದು ಹಾಕ್ಬಿಡಿ. ಈಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ತನು ಮನ ಧನ ಜನ ಎಷ್ಟರ ಮಟ್ಟಿಗೆ ಆ ಇಂದ್ರಿಯಗಳ ಮೂಲಕ ನಿಮ್ಮ ಭಾಗ್ಯ ರೆಡಿಯಾಗಿದೆ, ಆ ಮೂಲಕ ನಿಮ್ಮ ಜೀವನ ಎಷ್ಟರ ಮಟ್ಟಿಗೆ ಸುಖಮಯವಾಗಿದೆ. ಒಂದು ವೇಳೆ ಅದು ಆಗಿಲ್ಲ ಅಂತಂದ್ರೆ ಕಾರಣವನ್ನ ಸ್ಪಷ್ಟವಾಗಿ ತಿಳಿದುಕೊಂಡು ಅದನ್ನ ನಿವಾರಣೆ ಮಾಡಿ ಆವಾಗ ಆ ಭಾಗ್ಯದ ನಶೆಯಲ್ಲಿ ಭಾಗ್ಯದ ಸುಖದಲ್ಲಿ ಇರ್ತೀರ. ಕೊನೆಯಲ್ಲಿ ಒಂದು ಮಾತು, ನೀವು ತುಂಬಾ ಬಡವರಾಗಿರ್ತೀರ, ಊಟ ತಿಂಡಿ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಎಷ್ಟು ಕಷ್ಟ ಪಡ್ಬೇಕಾಗ್ತದಲ್ಲ. ಅದೇ ಸಂಪಾದನೆ ಮಾಡ್ಬಿಟ್ಟು ಎಲ್ಲಾ ಬ್ಯಾಂಕ್ ಬ್ಯಾಲೆನ್ಸು ವಸ್ತುಗಳೆಲ್ಲ ಇದ್ದಾಗ ಏನಾಗ್ತದೆ, ಯಾರೊಂದು ಕೇಳಬೇಕಾದ ಅವಶ್ಯಕತೆ ಇಲ್ಲ, ವಸ್ತುಗಳಿದ್ದಾವೆ, ಅಡಿಗೆ ಮಾಡಿ ಊಟ ಮಾಡಿ. ಹಾಗೆ ರಾಜಯೋಗದಿಂದ ಎಷ್ಟು ಆ ಒಂದು ಸಂಪಾದನೆ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಿರೋ ಆಶೀರ್ವಾದ, ಭಗವಂತನ ಸಂಯೋಗ, ಪ್ರೀತಿ, ದಾತಾಪನ ಅಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಕ್ಕಳೇ ಒಂದು ಸೀಕ್ರೆಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಯಾರಿಂದ ಅದು ಒಳ್ಳೇದು ಬೇಕು ಅಂದ್ರೆ ಒಳ್ಳೇದನ್ನು ಕೊಡ್ಲೇಬೇಕು. ಪ್ರಪಂಚದಿಂದ ನಿಮ್ಗೆ ದುಃಖ ಬರ್ತಾ ಇದೆ ಅಂತಂದ್ರೆ ನೀವೇನ್ ದುಃಖ ಕೊಟ್ಟಿದ್ರು ಅದೇನು ಸೆಟಲ್ಮೆಂಟ್ ಮಾಡ್ಕೊಂಡಿಲ್ಲ. ಬಾಬಾ ಹೇಳಿದ್ರಲ್ಲ, 5,000 ರೂಪಾಯಿ ಸಾಲ ತೀರಿಸಿದ್ರೆ ನೀವ್ ಯಾಕೆ ಅವನ ಮಾತನ್ನು ಕೇಳಬೇಕು? ನೀವು ದಬಾಯಿಸೋದಿಲ್ವಾ? ಅದೇನ ಬಂದ್ಬಿಟ್ಟು ನಾನು ಕ್ಲಿಯರ್ ಮಾಡಿಲ್ವ ಅಂತ ಕೇಳೋದಿಲ್ವಾ ನೀವು? ಅದಕ್ಕಾಗಿ ದಯವಿಟ್ಟು ತಪಸ್ಸನ್ನ ಹೆಚ್ಚಿಗೆ ಮಾಡಿ, ರಾಜಯೋಗವನ್ನ ಹೆಚ್ಚಿಗೆ ಮಾಡಿ, ಎಲ್ಲಾ ಇಂದ್ರಿಯಗಳನ್ನು ಕೂಡ ಈಶ್ವರ್ಯ ಕಾರ್ಯದಲ್ಲಿ ಉಪಯೋಗ ಮಾಡಿ. ಯಾಕಂದ್ರೆ ಕೆಲವೊಬ್ಬರಿಗೆ ಏನಾಗ್ತದೆ ಅಂತಂದ್ರೆ ಯೋಗ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ, ಅವಾಗ ಅವರು ತನುವಿನ ಮೂಲಕ ಸೇವೆ ಮಾಡಿ, ಕೆಲವೊಬ್ಬರ ಧನ ಇರ್ತದೆ ಧನದ ಮೂಲಕ ಮಾಡಿ, ಕೆಲವೊಬ್ಬರು ಮನಸಾ ಸೇವೆಯನ್ನ ಮಾಡಿ, ಕೆಲವೊಬ್ಬರು ವಾಚಾ ಸೇವೆ ಮಾಡಿ, ಸದಾ ಈಶ್ವರ್ಯ ಸೇವೆಯಲ್ಲಿ ಸತ್ಯವಾದ ಮನಸ್ಸಿನಿಂದ ನಿಸ್ವಾರ್ಥ ಭಾವದಿಂದ ಸೇವೆಯನ್ನು ಮಾಡ್ತಾ ಮಾಡ್ತಾ ದಾತ ಆಗಿ ಆವಾಗ ನೀವು ಯಾವಾಗ ದಾತರಾಗ್ತಿರೋ ಈಗ ಕೊಟ್ಟಿರೋದನ್ನೇ 2,500 ವರ್ಷದಲ್ಲಿ ಏನಾಗ್ತಾ ಹೋಗ್ತದೆ, ರಿಟರ್ನ್ ಬರ್ತಾ ಇರ್ತದೆ. ಈ ಜನ್ಮನೂ ಕೂಡ ಸೇರಿ ಹೇಳೋದನ್ನ ನೆನಪಿಟ್ಕೊಳ್ಳಿ. ಇವತ್ತು ನಾನು ಕೊಡ್ತಿದ್ದೇನೆ ಅನ್ನೋದು ಸದ್ಯುಗದಲ್ಲಿ ವಾಪಸ್ ಬರ್ತದೆ ಅಂತಲ್ಲ, ಇದೇ ಜನ್ಮದಲ್ಲಿ ಇದೇ ಸೆಕೆಂಡ್ನಲ್ಲಿ ಇದೇ ಸಮಯದಲ್ಲಿ ವಾಪಸ್ ಬಂದಿರೋದರ ಅನುಭವ ನಿಮ್ಗೆ ಆಗ್ಬೇಕು. ಇದು ಭಗವಂತನ ಕಾರ್ಯದಲ್ಲಿ ಕೊಟ್ಟಿರೋದಕ್ಕೆ ಆಗಿರೋದು ಹೇಳುವಂತ ಸ್ಪಷ್ಟವಾದ ಅನುಭವವನ್ನು ಕೂಡ ನಿಮ್ಗೆ ಇರಬೇಕು ಅಂತ ಹೇಳ್ತಿದ್ದಾರೆ ನಾವು. ಸರಿನಾ? ಈ ರೀತಿ ಜೀವನ ಪೂರ್ತಿ ದೀಪಾವಳಿಯನ್ನ ಆಚರಣೆ ಮಾಡಿ ನಿಮ್ಮ ದೀಪವನ್ನು ಬೆಳಗಿಸ್ತಾ
ಪ್ರಪಂಚದಲ್ಲಿರುವಂತಹ ಎಲ್ಲ ದೀಪವನ್ನ ಬೆಳಗಿಸ್ಲಿಕ್ಕೆ ನಿಮಿತ್ತರು ಆಗಿ. ಓಕೆ, ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.